ಡೆಫಿನೆಟ್ ಇಂಟಿಗ್ರಲ್ಸ್ ಕ್ಲಾಸ್ 1 ನೋಡಿ. ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ಮಾಡ್ಕೊತಿದ್ವಲ್ಲ ಅದೆಲ್ಲ ಇಂಡೆಫಿನೆಟ್ ಇಂಟಿಗ್ರಲ್ಸ್ ಅಂತ ಹೇಳ್ತೀವಿ. ಅಂದರೆ ಈಗ ಡೈರೆಕ್ಟಾಗಿ ಅಲ್ಲಿ ಯಾವ ಥರ ಬರ್ತಾಯಿತ್ತು, ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರಿತಿದ್ವಿ, ಹೌದಾ? ಅಂದರೆ ಪ್ಲಸ್ ಕಾನ್ಸ್ಟೆಂಟ್ ಅಂತ ಬರಿತಾ ಇದ್ವಿ, ಹೌದಾ? ಈ ಥರ ಏನಾದ್ರು ಬರ್ತು ಅಂದರೆ ಇದಕ್ಕೆಲ್ಲ ನಾವೇನಂತ ಕರಿತೀವಿ, ನಾವು ಇದಕ್ಕೆ ಇಂಡೆಫಿನೆಟ್ ಇಂಟಿಗ್ರಲ್ಸ್ ಅಂತ ಹೇಳ್ತೀವಿ, ಹೌದಾ? ನೋಡಿ, ಡೆಫಿನೆಟ್ ಇಂಟಿಗ್ರಲ್ ಅಂತ ಹೇಳಿದ್ರೆ ಇಂಟಿಗ್ರೇಷನಿಗೆ ಒಂದು ಡೆಫಿನೆಟ್ ವ್ಯಾಲ್ಯೂ ಬರುತ್ತೆ, ಆಯ್ತಲ್ಲ? ಅದು ಯಾವ ಥರ ಮಾಡ್ಕೊಳೋದು ಅಂತೇಳಿ ಈ ಕ್ಲಾಸಲ್ಲಿ ಕಲ್ಕೊಂತೀವಿ ಅಷ್ಟೇ. ಫಸ್ಟ್ ನೋಡಿ, ಡೆಫಿನೆಟ್ ಇಂಟಿಗ್ರಲ್ ನೋಡಿ ಯಾವ ಥರ ಡಿಫೈನ್ ಮಾಡ್ಕೊತೀವಿ ಅಂದರೆ, ಇಫ್ ಎಫ್ ಆಫ್ ಎಕ್ಸ್ ಈಸ್ ದ ಕಂಟಿನ್ಯೂಸ್ ಫಂಕ್ಷನ್ ಇನ್ closed interval a comma b, then integration from a to b f of x dx is called definite integral, where a is called lower limit of the function and b is called upper limit of the function ಅಂತ ಹೇಳ್ತೀವಿ. ನೋಡಿ ಆ ಥರ ಬರುತ್ತೆ ಡೆಫಿನೇಷನು. ಇಫ್ ಎಫ್ ಆಫ್ ಎಕ್ಸ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಇನ್ ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ, ದೆನ್ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ. ನೋಡಿ ಇಲ್ಲಿ ಎ ಟು ಬಿ ಅಂತ ಬರುತ್ತೆ, ಇಲ್ಲೇನೂ ಬರಲ್ಲ. ಇದು ಏನೂ ಬರಲಿಲ್ಲ ಅಂದರೆ ಅದಕ್ಕೆ ಏನಂತ ಹೇಳಿದ್ವಿ ನಾವು, ಇಂಡೆಫಿನೆಟ್ ಇಂಟಿಗ್ರಲ್ಸ್. ಅದು ಇಲ್ಲಿ ಎ ಟು ಬಿ ಅಂತ ಬರ್ತಿದೆ ತಾನೆ, ಇಟ್ ಈಸ್ ಡೆಫಿನೆಟ್ ಇಂಟಿಗ್ರಲ್, ಈಸ್ ಕಾಲ್ಡ್ ಡೆಫಿನೆಟ್ ಇಂಟಿಗ್ರಲ್. ಅದರಲ್ಲೂ ಕೆಳಗೆ ಬರ್ಕೊತೀವಲ್ಲ, ಈ ಎಗೆ ಏನಂತ ಹೇಳ್ತೀವಿ, ವೇರ್ ಎ ಈಸ್ ಕಾಲ್ಡ್ ಲೋವರ್ ಲಿಮಿಟ್ and b is called upper limit of the function f of x ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಇದು ನಮಗೆ ಡೆಫಿನೆಟ್ ಇಂಟಿಗ್ರಲ್ ಇಂದು ಡೆಫಿನೇಷನ್ ಅಷ್ಟೇ, ಹೌದಾ? ನೆಕ್ಸ್ಟ್ ನೋಡಿ, ಇಲ್ಲಿ ಅಪ್ಲಿಕೇಶನ್ ಗೊತ್ತಿರಬೇಕು ಒಂದು, ಅದನ್ನು ಯೂಸ್ ಮಾಡ್ಕೊತೀವಿ ನಾವು. ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನಲ್ಲಿ ನೋಡ್ಕೊಳ್ಳಿ, ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಹೇಳಿದ್ರೆ ಇದ್ರದ್ದು ಒಂದು ಮೀನಿಂಗ್ ಏನಪ್ಪ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ, ಈ ಥರ ಒಂದು ಫಂಕ್ಷನ್ ಇದೆ ಅಂದ್ಕೊಳ್ಳಿ. ಇದನ್ನು ಎಫ್ ಆಫ್ ಎಕ್ಸ್ ಅಂತ ಹೇಳ್ತಿದ್ವಿ, ಹೌದಾ? ಇದನ್ನು ಎಕ್ಸ್ ಇಸ್ ಈಕ್ವಲ್ ಟು ಎ ಮತ್ತು ಎಕ್ಸ್ ಇಸ್ ಈಕ್ವಲ್ ಟು ಬಿ ಒಂದು ಲೈನ್ ಬರ್ಕೊತೀನಿ. ಎಕ್ಸ್ ಇಸ್ ಈಕ್ವಲ್ ಟು ಎ ಮತ್ತು ಎಕ್ಸ್ ಇಸ್ ಈಕ್ವಲ್ ಟು ಬಿ ಒಂದು ಲೈನ್. ಅವು ನೋಡಿ ಇಷ್ಟನ್ನು ಜಾಯಿನ್ ಮಾಡಿಕೊಂಡೆ ಅಂದರೆ ಒಂದು ಏರಿಯಾ ಬರ್ತದೆ ಇಲ್ಲಿ, ಹೌದಾ? ನೋಡಿ ಈ ಅಪ್ಲಿಕೇಶನ್ ಗೊತ್ತಿರಲಿ, ಇದನ್ನು ನಾವು ನೆಕ್ಸ್ಟ್ ಚಾಪ್ಟರ್ಲ್ಲಿ ಕಲ್ಕೊತೀವಿ. ಈಗ ಜಸ್ಟ್ ಐಡಿಯಾ ಗೊತ್ತಿರಲಿ ಸರ್. ಈ ಥರ ಇತ್ತು ಅಂದರೆ ಈ ಏರಿಯಾನ ಏನಂತ ಬರೀತೀವಿ ಅಂದರೆ, ಏರಿಯಾ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಬರಿತೀವಿ. ನೋಡಿ ಅಂದರೆ ಇದು ಏರಿಯಾ ಬೌಂಡೆಡ್ ಬೈ ದ ರೀಜನ್ ಎಫ್ ಆಫ್ ಎಕ್ಸ್, ದ ಲೈನ್ಸ್ ಎಕ್ಸ್ ಈಕ್ವಲ್ ಟು ಎ, ಎಕ್ಸ್ ಈಕ್ವಲ್ ಟು ಬಿ, and the x-axis is given by integration from a to b f of x dx ಅಂತ ಹೇಳ್ತೀವಿ. ಅಂದರೆ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಂದು ಒಂದು ಅಪ್ಲಿಕೇಶನ್ ಬರಿತಾ ಇದ್ದೀವಿ ಅಷ್ಟೇ. ಆ ಐಡಿಯಾ ಗೊತ್ತಿಲ್ಲ ಅಷ್ಟೇ. ಅಪ್ಲಿಕೇಶನ್ ಏನು ಹೇಳುತ್ತೆ, ಏರಿಯಾ ಬಿಲೋ ದ ಕರ್ವ್ ಫ್ರಮ್ ಎ ಟು ಬಿ, ಹೌದಾ? ಆ್ಯಂಡ್ ದ ಲೈನ್ಸ್ ಎಕ್ಸ್ ಈಕ್ವಲ್ ಟು ಎ, ಎಕ್ಸ್ ಈಕ್ವಲ್ ಟು ಬಿ ಆ್ಯಂಡ್ ಎಕ್ಸ್ ಆಕ್ಸಿಸ್, ಹೌದಾ? ಇಷ್ಟು ಏರಿಯಾನು ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಬರಿತೀವಿ ಅಷ್ಟೇ, ಹೌದಾ? ಈಗ ನೋಡಿ ಇದು ಗೊತ್ತಿರ್ಬೇಕು ನಮಗೆ. ಇದನ್ನೆಲ್ಲ ಯೂಸ್ ಮಾಡ್ಕೊಂಬಿಟ್ಟೀಗ ಒಂದು ಥಿಯರಮ್ ತೊಗೊತೀವಿ. ಆ್ಯಕ್ಚುಲಿ ಥಿಯರಮ್ ಪ್ರೂಫ್ ಏನು ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ ಅಲ್ಲಿ, ಅದ್ರಲ್ಲಿ ನಾನು ಪ್ರೂವ್ ಮಾಡ್ಕೊತೀನಿ ಯಾವ ಥರ ಬರುತ್ತೆ ಅಂತೇಳಿ. ಅದು ಪ್ರೂವ್ ಮಾಡೋದಕ್ಕೆ ನಮಗೆ ಇಲ್ಲೊಂದು ಅಪ್ಲಿಕೇಶನ್ ಹೇಳಿದ್ವಲ್ಲ, ಅದು ಗೊತ್ತಿರಬೇಕಷ್ಟೆ, ಆಯ್ತಲ್ಲ? ನೋಡಿ ಇಲ್ಲಿ ಥಿಯರಮ್ ಏನು ಹೇಳುತ್ತೆ ಅಂತೇಳಿ. ಥಿಯರಮ್ if f of x is a continuous function in closed interval a comma b, then integration from a to b f of x dx is equal to limit n tends to infinity h into f of a plus f of a plus h plus f of a plus 2h up to f of a plus n minus 1 into h
ವೇರ್ ಹೆಚ್ ಇಸ್ ಈಕ್ವಲ್ ಟು ಬಿ ಮೈನಸ್ ಎ ಬೈ ಎನ್ ಅಂತ ಹೇಳ್ತೀವಿ. ನೋಡಿ ಫಾರ್ಮುಲಾ ಅಂತೂ ಗೊತ್ತಿರಲೇಬೇಕು. ಈ ಫಾರ್ಮುಲಾ ಯೂಸ್ ಮಾಡೋವಂಥದ್ದು ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳ್ಬೋದು. ಈ ಫಾರ್ಮುಲಾ ಗೊತ್ತಿರಬೇಕು ನೋಡಿ. ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಹೆಚ್ ಇಂಟು ಅಥವಾ ಇಲ್ಲೇ ಬೇಕಾದ್ರೆ ಬಿ ಮೈನಸ್ ಎ ಬೈ ಎನ್ ಅಂತಲೂ ಬರಿಬೋದು. ಅಲ್ಲಿ ಪ್ರಿಂಟೆಡ್ ನೋಟ್ಸಲ್ಲಿ ಇಲ್ಲಿ ಬಿ ಮೈನಸ್ ಎ ಬೈ ಎನ್ ಅಂತಿದೆ ಅಷ್ಟೇ. ಯಾಕಂದರೆ ಹೆಚ್ ಅಂದರೆ ಏನು ಬರ್ಕೊಂಡಿದ್ವಿ, ಬಿ ಮೈನಸ್ ಎ ಬೈ ಎನ್, ಹೌದಾ, ಎರಡು ಒಂದೇ. ಅದು ಹೆಚ್ ಇಂಟು ಎಫ್ ಆಫ್ ಎ ಪ್ಲಸ್ ಎಫ್ ಆಫ್ ಹೆಚ್, ಎ ಪ್ಲಸ್ ಹೆಚ್ ಪ್ಲಸ್ ಎಫ್ ಆಫ್ ಎ ಪ್ಲಸ್ 2h ನೋಡಿ, 3h 4h ಈ ಥರ ಎಲ್ಲಿ ತನಕ ಬರೀಬೇಕು, n ಮೈನಸ್ 1 ಇಂಟು ಹೆಚ್ ಅಂತೇಳಿ. ನೋಡಿ ಇದ್ರ ವ್ಯಾಲ್ಯೂ ಮತ್ತು ಇದ್ರ ವ್ಯಾಲ್ಯೂ ಎರಡು ಸೇಮ್ ಇರುತ್ತೆ ಅಂತ ಹೇಳ್ತೀವಿ ಅಷ್ಟೇ, ಹೌದಾ. ನೋಡಿ ಅದನ್ನು ಯಾವ ಥರ ಪ್ರೂವ್ ಮಾಡ್ತೀವಿ ಅಂತೇಳಿ, ಪ್ರೂಫ್ ಈಸಿ ಇದೆ. ಇಲ್ಲಿ ಆಲ್ರೆಡಿ ಏನು ಕೊಟ್ಟಿರೋದು, ಗಿವನ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ ತಾನೆ, ಹೌದಾ. ನೋಡಿ ಈಗಾಗಲ್ಲ ಡೈರೆಕ್ಟಾಗಿ ಡಯಾಗ್ರಾಮ್ ಈ ಥರ ತೊಗೊಂಡಿರ್ತೀನಿ ಜಸ್ಟ್. ಇದನ್ನ ಎಕ್ಸ್ ಆಕ್ಸಿಸ್, ಇದನ್ನ ವೈ ಆಕ್ಸಿಸ್ ಅಂತ ತೊಗೊತೀನಿ, ಹೌದಾ. ಈಗ ನೋಡಿ ಫಂಕ್ಷನ್ ಏನಾದ್ರು ಈ ಥರ ಇದೆ ಅಂದ್ಕೊಳ್ಳಿ. ಇದನ್ನ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಹೇಳ್ತೀನಿ. ಎಫ್ ಆಫ್ ಎಕ್ಸ್ ಇಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಇನ್ ಕ್ಲೋಸ್ಡ್ ಇಂಟರ್ವಲ್ ಏನಂತ ಹೇಳಿದ್ರು, ಎ ಕೊಮ ಬಿ. ಇದನ್ನ ಎ ಅಂತ ತೊಗೊತೀನಿ, ಇದನ್ನ ಬಿ, ಹೌದಾ. ನೆಕ್ಸ್ಟ್ ಏನು ಮಾಡ್ಕೊತೀವಿ ಅಂತ ಹೇಳಿದ್ರೆ, ಈಗ ಡಿವೈಡ್ ದ ಕ್ಲೋಸ್ಡ್ ಇಂಟರ್ವಲ್ ಇಂಟು ಎನ್ ಈಕ್ವಲ್ ಸಬ್ ಇಂಟರ್ವಲ್ಸ್ ಅಂತ ಹೇಳ್ತೀನಿ. ಅಂದರೆ ಫಾರ್ ಎಕ್ಸಾಂಪಲ್ ಈಗ 1 to 4 ಇದೆ ಅಂದರೆ ಇದನ್ನು ಡಿವೈಡ್ ಮಾಡೋದು ಹೇಗೆ, 1 to 2, 2 to 3, 3 to 4, ಹೌದಾ. ಅಂದರೆ 3 ಸಬ್ ಇಂಟರ್ವಲ್ಸ್ ಆಗಿ ಡಿವೈಡ್ ಮಾಡಿದ್ವಿ, ಹೌದಾ. ಇದೇ ಥರ ಡಿವೈಡ್ ದ ಇಂಟರ್ವಲ್ ಎ ಕಮ ಬಿ ಇಂಟು ಎನ್ ಈಕ್ವಲ್ ಸಬ್ ಇಂಟರ್ವಲ್ಸ್ ಅಂತ ಹೇಳ್ತಿದ್ದೀನಿ. ಅಂದರೆ ಈಗ ಒಂದು ಸಬ್ ಇಂಟರ್ವಲ್ನ A1 ಅಂತ ತೊಗೊತೀನಿ, ಇನ್ನೊಂದು A1 ಇಂದ A2, A2 ಇಂದ A3, ಅದೇ ಥರ ಲಾಸ್ಟಿಗೆ AN-1 ಇಂದ B ಅಂತ ತೊಗೊತೀವಿ. ನೋಡಿ ಇಲ್ಲಿ ಮತ್ತೆ ಯಾಕೆ ಇಲ್ಲಿ n-1 ಅಂತ ಬರ್ಕೊತಿದ್ವಿ ಅಂತ ಗೊತ್ತಾಗಬೇಕು. ಇಲ್ಲಿ ನೋಡಿ ನಾವೇನು ಮಾಡ್ತಿರೋದು, ಡಿವೈಡ್ ದ ಇಂಟರ್ವಲ್ A, B ಇಂಟು n ಸಬ್ ಇಂಟರ್ವಲ್ಸ್, n ಈಕ್ವಲ್ ಸಬ್ ಇಂಟರ್ವಲ್ಸ್ ಅಂತ ಹೇಳ್ತೀವಿ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ಎ ಕೊಮ ಬಿನ 2 ಇಂಟರ್ವಲ್ ಮಾಡ್ತೀನಿ ಅಂದರೆ ಯಾವ ಥರ ಬರೀತೀವಿ, ಎ ಕೊಮ A1 ಮತ್ತು A1 ಕೊಮ ಬಿ. ಅಂದರೆ 2 ಮಾಡಬೇಕು ಅಂದರೆ A1 ಬಂತು, 3 ಮಾಡಬೇಕು ಅಂದ್ಕೊಳ್ಳಿ, ಅವಾಗ ಏನು ಬರ್ಕೊತೀವಿ, ಎ ಕೊಮ A1, A1 ಕೊಮ A2 ಮತ್ತು A2 ಕೊಮ ಬಿ. ಅಂದರೆ ನೋಡಿ 3 ಮಾಡಬೇಕು ಅಂದರೆ 2 ಬರುತ್ತೆ, 2 ಮಾಡಬೇಕು ಅಂದರೆ 1 ಬರುತ್ತೆ, ಒಂದು ಕಮ್ಮಿ ಬರ್ತದೆ ತಾನೆ. ಹಾಗಾದ್ರೆ n ಮಾಡಬೇಕು ಅಂದರೆ ಎಲ್ಲಿ ತನಕ ಬರಬೇಕು ನನಗೆ, AN-1 ಬರಬೇಕು. ಅಂದರೆ ದಟ್ ಈಸ್ ಯಾವ್ದಾದ್ರು ಮಾಡ್ತಾ ಇರೋದು, ಎ ಕೊಮ A1 ಕೊಮ A1 ಕೊಮ A2 ಈ ಥರ, A2 ಕೊಮ A3 ಅಪ್ ಟು AN-1 ಕೊಮ ಟೋಟಲ್ ಆಗಿ ಎಷ್ಟು ಮಾಡ್ತಾ ಇದ್ದೀವಿ, n ಸಬ್ ಇಂಟರ್ವಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೆಟ್ ಲೆಂತ್ ಆಫ್ ಈಚ್ ಸಬ್ ಇಂಟರ್ವಲ್ಸ್ ಬಿ ಹೆಚ್ ಅಂತ ತೊಗೊತೀನಿ. ಅಂದರೆ ನೋಡಿ ಇಲ್ಲಿಂದ ಇಲ್ಲಿಗಿರೋ ಲೆಂತ್ ಏನಂತ ಹೇಳ್ಬೋದು, ಹೆಚ್. ಅದೇ ಥರ ಇಲ್ಲಿಂದ ಇಲ್ಲಿಗಿರೋ ಲೆಂತ್ ಏನಾಗಿರುತ್ತೆ, ಹೆಚ್. ಈ ಥರ ಲೆಂತ್ ಆಫ್ ಈಚ್ ಸಬ್ ಇಂಟರ್ವಲ್ಸ್ ಬಿ ಏನಂತ ಹೇಳ್ತಿದ್ವಿ, ಹೆಚ್. ಇದರದ್ದು ಲೆಂತ್ ಏನಾಗಿರುತ್ತೆ, ಹೆಚ್, ಹೌದಾ. ಅಂದರೆ ನೋಡಿ ದಟ್ ಈಸ್ ಏನೇನು ಬರೀಬೋದು ನಾವು, A1 ಮೈನಸ್ ಎ ದ ಲೆಂತ್ ಹೆಚ್ ಆಗಿರಬೇಕು, A1 ಮೈನಸ್ ಎ ಇಸ್ ಈಕ್ವಲ್ ಟು ಹೆಚ್. ಅದೇ ಥರ A2 ಮೈನಸ್ A1 ಹೆಚ್ ಆಗಿರುತ್ತೆ, A3 ಮೈನಸ್ A2 ಏನಾಗಿರುತ್ತೆ, ಹೆಚ್, ಹೌದಾ. ಎಲ್ಲ ಲೆಂತ್ ಹೆಚ್ ತಾನೆ, A3 ಮೈನಸ್ A2 ಹೆಚ್ಚು, A2 ಮೈನಸ್ A1 ಹೆಚ್ಚು, A1 ಮೈನಸ್ ಏನು ಏನಾಗಿರುತ್ತೆ, ಹೆಚ್. ಈ ಥರ ಅಪ್ ಟು ಏನು ಬರ್ಕೊತೀನಿ, B ಮೈನಸ್ AN-1 ಏನಾಗಿರುತ್ತೆ ಅಂದರೆ ಹೆಚ್, ಹೌದಾ. ಇದನ್ನ ಎಲ್ಲದನ್ನು ಆ್ಯಡ್ ಮಾಡಿದೆ ಅಂದ್ಕೊಳ್ಳಿ ನನಗೆ. ಈಗ ಎಲ್ಲದನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ ಇಲ್ಲಿ, ಅವಾಗ ಏನು ಬರುತ್ತೆ ನಮಗೆ ಆಗೋದು, ದಟ್ ಇಂಪ್ಲೈಸ್
ನೋಡಿ ಎಲ್ಲ ಆ್ಯಡ್ ಮಾಡೋದ್ರಿಂದ A1 ಕ್ಯಾನ್ಸಲ್, A2 ಕ್ಯಾನ್ಸಲ್, ಅದೇ ಥರ A3 ಲಾಸ್ಟಿಗೆ AN-1 ಕ್ಯಾನ್ಸಲ್ ಆಗ್ಬಿಡುತ್ತೆ. ಏನೇನು ಉಳಿಯುತ್ತೆ ಅಂದರೆ B ಮೈನಸ್ A ಉಳಿಯುತ್ತೆ. ಇದರಲ್ಲಿ ಟೋಟಲ್ n ಟರ್ಮ್ಸ್ ಇದೆ. H ಪ್ಲಸ್ H ಅಂದರೆ 2H, H ಪ್ಲಸ್ H ಅಂದರೆ 3H, ಹಾಗಾದ್ರೆ H ಪ್ಲಸ್ H ಅಪ್ ಟು n ಟೈಮ್ಸ್ ಅಂದರೆ n ಇಂಟು H ಬರುತ್ತೆ. ಹಾಗಾದ್ರೆ ದಟ್ ಇಂಪ್ಲಾಯ್ಸ್ ಏನು ಬರುತ್ತೆ ಅಂದರೆ H ಇಸ್ ಈಕ್ವಲ್ ಟು B ಮೈನಸ್ A ಬೈ n ಬಂತು. ಹೌದಾ? ನೋಡಿ ಅಲ್ಲಿ H ಇಸ್ ಈಕ್ವಲ್ B ಮೈನಸ್ A ಬೈ n ಇಲ್ಲಿ ಬಂತು ತಾನೆ. ಹೌದಾ? ಹಾಗೆ ಇಲ್ಲಿ ಏನೇನು ಮಾಡ್ಕೊಂಡ್ವಿ ಫಸ್ಟಿಗೆ ನಾವು ಈಸಿನ ಏನು ಮಾಡ್ಕೊತಿರೋದು, given y is equal to f of x is the continuous function in closed interval a comma b, divide the intervals a comma b into n equal subintervals, that is a comma a1, a1 comma a2, a2 comma a3 up to a n minus 1 comma b. Let length of each subintervals be h ಅಂತ ಹೇಳಿದ್ವಿ. ಅಂದರೆ ದಟ್ ಈಸ್ a1 ಮೈನಸ್ a ಇಸ್ ಈಕ್ವಲ್ ಟು h, a2 ಮೈನಸ್ a1 ಇಸ್ ಈಕ್ವಲ್ ಟು h. ಈಗ ಇವನ್ನೆಲ್ಲ ಆ್ಯಡ್ ಮಾಡ್ಕೊಂಡೆ ಅಂದರೆ B ಮೈನಸ್ A ಇಸ್ ಈಕ್ವಲ್ ಟು NH, H ಇಸ್ ಈಕ್ವಲ್ ಟು B ಮೈನಸ್ A ಬೈ N ಅಂತ ಬರ್ಕೊಂಡ್ವಿ. ಹೌದಾ? ಈಗ ನೋಡಿ ನೆಕ್ಸ್ಟು ಏನು ಮಾಡ್ಕೊತೀವಿ ಅಂತೇಳಿ ಈಸಿ ಇದೆ ನೋಡಿ. ಇದನ್ನೆಲ್ಲ ಜಾಯಿನ್ ಮಾಡ್ಕೊತೀನಿ ಈಗ ಈ ಥರ. ಹೌದಾ? ಲಾಸ್ಟಿಗೆ ಇದು ಹಾಗೆ ನೋಡಿ ಇದೇನಿದು, ಇದೆಲ್ಲ ಇವೆಲ್ಲ ಏನು ನಮಗಿದು ಒಂದೊಂದು ರೆಕ್ಟ್ಯಾಂಗಲ್ ಇದು. ಹೌದಾ? ಇಲ್ಲೊಂದು ರೆಕ್ಟ್ಯಾಂಗಲ್ ಇದೆ ಈ ಥರ, ಇದನ್ನು ರೆಕ್ಟ್ಯಾಂಗಲ್ ಇದೆ. ಇವೆಲ್ಲ ನಮಗೆ ರೆಕ್ಟ್ಯಾಂಗಲ್ಸ್ ಇದೆ. ಹೌದಾ? ಹಾಗೆ ನೋಡಿ ಈ ರೆಕ್ಟ್ಯಾಂಗಲ್ನ R1 ಅಂತ ಹೇಳ್ತೀನಿ, ನೆಕ್ಸ್ಟ್ R2, R3. ಹೌದಾ? ಇಲ್ಲೂ RN ಬರುತ್ತೆ. ಟೋಟಲ್ n ರೆಕ್ಟ್ಯಾಂಗಲ್ಸ್ ಇದೆ ಅಷ್ಟೇ ಇಲ್ಲಿ. ಹೌದಾ? ನೆಕ್ಸ್ಟ್ ನೋಡಿ ಇದರ ಲೆಂತ್ ಏನೇನು ಆಗ್ಬೋದು, ಇದು ಎ ಆಗಿತ್ತು ಅಂದರೆ ಇದು ಲೆಂತ್ ಅಂತ ಹೆಚ್ಚು ಎಲ್ಲದ್ರದ್ದು. ಇದೇನಾಗುತ್ತೆ ಅಂದರೆ ಇದು ಎಫ್ ಆಫ್ ಎ ಆಗುತ್ತೆ, ಯಾಕಂದರೆ y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ತಾನೆ. ಈಗ ಎಕ್ಸಿಗೆ ಎ ಬರ್ಕೊಂಡೆ ಅಂದರೆ ಈ ಲೆಂತ್ ಏನಾಗುತ್ತೆ ನಮಗೆ ಎಫ್ ಆಫ್ ಎ ಆಗುತ್ತಲ್ಲ. ಅದೇ ಥರ ಇಲ್ಲಿ A1 ಇಂದ ಇದು ಎಫ್ ಆಫ್ A1, ಇದು ಎಫ್ ಆಫ್ A2, ಇದು ಏನಾಗಿರುತ್ತೆ ಅದೇ ಥರ ಎಫ್ ಆಫ್ A3, ಇದು ಎಫ್ ಆಫ್ AN ಮೈನಸ್ 1 ಬರುತ್ತೆ. ಹೌದಾ? ಹಾಗೆ ನೋಡಿ ಈಗ ಇಲ್ಲಿ ಏನು ಬರ್ಕೊತೀನಿ ಅಂದರೆ ನಾವು area of rectangle R1 ಅಂತ ತೊಗೊತೀವಿ. ಇದನ್ನ R1 ಇಸ್ ಈಕ್ವಲ್ ಟು ಏನು ಬರಿಬೋದು, ಬೇಸ್ ಇಂಟು ಹೈಟ್ ಅಲ್ಲ, ಅಂದರೆ H ಇಂಟು ಎಫ್ ಆಫ್ ಎ ಬರಿಬೋದು. ಸಿಮಿಲರ್ಲಿ ಏರಿಯಾ ಆಫ್ ರೆಕ್ಟ್ಯಾಂಗಲ್ R2 ಇಸ್ ಈಕ್ವಲ್ ಟು ಸೇಮ್ ಬೇಸ್ ಇಂಟು ಹೈಟ್, ಅಂದರೆ H ಇಂಟು ಎಫ್ ಆಫ್ A1 ಅಲ್ಲ. ನೆಕ್ಸ್ಟ್ ಸೇಮು ಏರಿಯಾ ಆಫ್ ರೆಕ್ಟ್ಯಾಂಗಲ್ R3 ಸಿಮಿಲರ್ಲಿ ಏನು ಬರಿಬೋದು, H ಇಂಟು ಎಫ್ ಆಫ್ A2. ಲಾಸ್ಟಿಗೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ARN ಇಸ್ ಈಕ್ವಲ್ ಟು H ಇಂಟು ಎಫ್ ಆಫ್ AN ಮೈನಸ್ 1. ನೋಡಿ ಯಾಕಂದ್ರೆ RN ಇನ್ ಬೇಸ್ ಅಂತೂ H ಇದೆ, ಹೈಟ್ ಎಫ್ ಆಫ್ AN ಮೈನಸ್ 1 ಇದೆ. ಹೌದಾ? ಈಗ ನೋಡಿ ಎಲ್ಲದನ್ನು ಆ್ಯಡ್ ಮಾಡ್ತೀನಿ ಅಂದ್ಕೊಳ್ಳಿ. ನಾವು ಸಮ್ ಆಫ್ ಏರಿಯಾ ಆಫ್ ಆಲ್ ರೆಕ್ಟ್ಯಾಂಗಲ್ಸ್, ಹೌದಾ, ಇಸ್ ಈಕ್ವಲ್ ಟು ಏನೇನು ಬರುತ್ತೆ, H ಇಂಟು ಎಫ್ ಆಫ್ A ಪ್ಲಸ್ H ಇಂಟು ಎಫ್ ಆಫ್ A1 ಪ್ಲಸ್ H ಇಂಟು ಎಫ್ ಆಫ್ A2 ಅಪ್ ಟು H ಇಂಟು ಎಫ್ ಆಫ್ AN ಮೈನಸ್ 1 ಬಂತು. ಹೌದಾ? ಎಲ್ಲದರಲ್ಲೂ H ಕಾಮನ್ ತೊಗೊಂಡೆ ಅಂದರೆ ದಟ್ ಇಂಪ್ಲೈಸ್ ಸಮ್ ಆಫ್ ಏರಿಯಾ ಆಫ್ ಆಲ್ ರೆಕ್ಟ್ಯಾಂಗಲ್ಸ್, ಹೌದಾ, ಈಸ್ ಈಕ್ವಲ್ ಟು H ಕಾಮನ್ ತೊಗೊಂಡೆ ಅಂದರೆ ಏನು ಬರುತ್ತೆ, ಎಫ್ ಆಫ್ A ಪ್ಲಸ್ ಎಫ್ ಆಫ್ A1 ಪ್ಲಸ್ ಎಫ್ ಆಫ್ A2 ಅಪ್ ಟು ಎಫ್ ಆಫ್ AN ಮೈನಸ್ 1 ಬಂತು. ಹೌದಾ? ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ಏನು ಮಾಡ್ಕೊತೀವಿ ನೋಡಿ, ಈಗ ನಮಗೆ ಸಮ್ ಆಫ್ ಏರಿಯಾ ಆಫ್ ರೆಕ್ಟ್ಯಾಂಗಲ್ಸ್ ಅಂದರೆ ಇಲ್ಲಿ ಆ್ಯಕ್ಚುಲಿ ಈ ಥರ ಇದೆ, ಇದೆ ಅಂದ್ಕೊಳ್ಳಿ. ಅಲ್ಲಿ ನಾವು n ರೆಕ್ಟ್ಯಾಂಗಲ್ಸ್ ಮಾಡ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಎರಡೇ ರೆಕ್ಟ್ಯಾಂಗಲ್ ಮಾಡ್ಕೊಂಡೆ ಅಂದ್ಕೊಳ್ಳಿ.
ಇದು ಎ, ಇದು ಬಿ. ಎರಡೇ ಎರಡು ರೆಕ್ಟ್ಯಾಂಗಲ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ. ಇದೇನೋ A1 ತೊಗೊಂಡಿರ್ತೀನಿ, ಇನ್ನೊಂದು ರೆಕ್ಟ್ಯಾಂಗಲ್ ಇಷ್ಟು. ಹೌದಾ? ಹಾಗಾದರೆ ಏರಿಯಾ ಬಿಲೋ ದ ಕರ್ವ್ ಚೆಕ್ ಮಾಡ್ಕೊತೀನಿ ಅಂದರೆ ಈಗ ಸಮ್ ಆಫ್ ದ ಏರಿಯಾ ಆಫ್ ರೆಕ್ಟ್ಯಾಂಗಲ್ಸ್ ಅಂದರೆ ಇಷ್ಟು ಕವರ್ ಆಗಿದೆ. ಎರಡೇ ಎರಡು ರೆಕ್ಟ್ಯಾಂಗಲಿಂದ ಏರಿಯಾನ ಆ್ಯಡ್ ಮಾಡಿದೆ ಅಂದರೆ ಇಷ್ಟು ಕವರ್ ಆಗಿದೆ. ಹೌದಾ? ನಮಗೇನು ಬೇಕಾಗಿರೋದು ಏರಿಯಾ ಬಿಲೋ ದ ಕರ್ವ್ ಬೇಕು. ಅಂದರೆ ಇನ್ನೂ ಇಷ್ಟು ಬಂದಿಲ್ಲ ತಾನೇ. ನೋಡಿ, ಅದು ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಎರಡು ರೆಕ್ಟ್ಯಾಂಗಲ್ ಇದೆ, ಅದನ್ನ 3 ಮಾಡಿಕೊಂಡೆ ಅಂದ್ಕೊಡಿ. ಅಂದರೆ ಈಗ ಇನ್ನೊಂದು ಪಾರ್ಟ್ ಮಾಡ್ಕೊತೀನಿ. ಅಂದರೆ ಇಲ್ಲಿ 2 ಸಬ್ ಇಂಟರ್ವಲ್ ಮಾಡ್ಕೊಂಡು ನಾನು ಅದನ್ನ ಎಷ್ಟು ಮಾಡಿಕೊಂಡೆ ಈಗ 3 ಸಬ್ ಇಂಟರ್ವಲ್. 3 ಸಬ್ ಇಂಟರ್ವಲ್ ಮಾಡ್ಕೊಂಡಾಗ ಏನಾಯಿತು, 3 ರೆಕ್ಟ್ಯಾಂಗಲ್ಸ್ ಆಯ್ತು. 3 ರೆಕ್ಟ್ಯಾಂಗಲ್ಸ್ ಆಯಿತು ಅಂದರೆ ಅಲ್ಲಿ ಇನ್ನೊಂದು ಸ್ವಲ್ಪ ಏರಿಯಾ ಏನಾಗುತ್ತೆ, ಕವರ್ ಆಯ್ತಲ್ಲ, ಮತ್ತು ಇಷ್ಟು ಕವರ್ ಆಯಿತು. 3 ಬದಲಿಗೆ 4 ರೆಕ್ಟ್ಯಾಂಗಲ್ಸ್ ಮಾಡಿದೆ ಅಂದ್ಕೊಳ್ಳಿ. ಅವಾಗಿಲ್ಲ R1, ಇದು R2, ಇದು R3, ಇಲ್ಲಿ R4. ನೋಡಿ, 4 ರೆಕ್ಟ್ಯಾಂಗಲ್ ಮಾಡಿದೆ ಅಂದರೆ ಮತ್ತೇನಾಗುತ್ತೆ, ಮತ್ತಿಷ್ಟು ಏರಿಯಾ ಕವರ್ ಆಯಿತು. ಅಂದರೆ ನಾನಿಲ್ಲಿ ರೆಕ್ಟ್ಯಾಂಗಲ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋದಾಗೆ ಇಲ್ಲಿ ನೋಡಿ 5 ರೆಕ್ಟ್ಯಾಂಗಲ್ ಮಾಡಿದೆ ಅಂದರೆ ಅಲ್ಲಿ ಏನಾಗಿರುತ್ತೆ, ಅಲ್ಲಿ ಇಲ್ಲಿ ಏರಿಯಾ ಜಾಸ್ತಿ ಕವರ್ ಆಗ್ತಾ ಬರುತ್ತೆ. ಹೌದಾ? ಇದೇ ಥರ ನಾನೀಗ ಇನ್ಫೈನೈಟ್ಲಿ ಮೆನಿ ರೆಕ್ಟ್ಯಾಂಗಲ್ಸ್ ಮಾಡ್ಕೊಂಡೆ ಅಂದರೆ ಅವಾಗ ಎಲ್ಲ ಏರಿಯಾನೂ ಕವರ್ ಆಗುತ್ತಾನೆ. ಅವಾಗ ಎಲ್ಲ ಏರಿಯಾನೂ ಕವರ್ ಆಗಿಬಿಟ್ಟು ಏನಾಗ್ಬಿಡುತ್ತೆ ಅಂದರೆ ಏರಿಯಾ ಬಿಲೋ ದ ಕರ್ವ್ ಬರುತ್ತೆ. ಅಂದರೆ ನಮಗೆ ಅಲ್ಲಿ ಏರಿಯಾ ಬಿಲೋ ದ ಕರ್ವ್ ಬರಬೇಕು ಅಂದರೆ ಈ ರೆಕ್ಟ್ಯಾಂಗಲ್ಸ್ ಏನಾಗಬೇಕು, ನನಗಲ್ಲಿ ಇನ್ಫೈನೈಟ್ ಬರಬೇಕು. ಯಾಕಂದರೆ ಇವೆಲ್ಲ ಏರಿಯಾ ಮಿಸ್ ಆಗ್ತಿದೆ ನನಗೆ. ನೋಡಿ, ಈ ಏರಿಯಾ ಬರ್ತಾ ಇಲ್ಲ, ಅದೇ ಥರ ಇಲ್ಲೊಂದು ಏರಿಯಾ ಬರಲ್ಲ, ಅದೇ ಥರ ನೋಡಿ ಇಲ್ಲೂ ಏರಿಯಾ ಬರಲ್ಲ. ಅಂದರೆ ಏರಿಯಾ ಎಲ್ಲ ಮಿಸ್ ಆಗುತ್ತಲ್ಲ, ಈ ಮಿಸ್ ಆಗೋ ಏರಿಯಾ ಕವರ್ ಆಗಬೇಕು ಅಂದರೆ ನಾವೇನು ಮಾಡಬೇಕು, ನನ್ನಲ್ಲಿ ನಂಬರ್ ಆಫ್ ರೆಕ್ಟ್ಯಾಂಗಲ್ಸ್ನ ಇನ್ಕ್ರೀಸ್ ಮಾಡಬೇಕು. ಅಂದರೆ n ರೆಕ್ಟ್ಯಾಂಗಲ್ಸ್ ಇರೋದು ಏನಾಗಬೇಕು, ನನಗಲ್ಲಿ ಇನ್ಫೈನೈಟ್ಲಿ ಮೆನಿ ರೆಕ್ಟ್ಯಾಂಗಲ್ಸ್ ಆಗಬೇಕು. ಹಾಗಾದ್ರೆ ಇಲ್ಲಿ ಏನು ಮಾಡ್ಕೊತೀನಿ ಅಂದರೆ ಅಪ್ಲೈ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಆನ್ ಬೋತ್ ಸೈಡ್ ಮಾಡ್ತೀನಿ. ಹಾಗಾದ್ರೆ ಇಲ್ಲಿ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಸಮ್ ಆಫ್ ಏರಿಯಾ ಆಫ್ ಆಲ್ ರೆಕ್ಟ್ಯಾಂಗಲ್ಸ್ ಇಸ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ, ಇಲ್ಲೇನಿರುತ್ತೆ ಅದು ಬರ್ಕೊಳ್ಳೋದು, h ಇಂಟು f ಆಫ್ a ಪ್ಲಸ್ f ಆಫ್ a1 ಪ್ಲಸ್ f ಆಫ್ a2 ಅಪ್ ಟು f ಆಫ್ a n ಮೈನಸ್ 1. ಹೌದಾ? ಹಾಗಾದರೆ n ನಂಬರ್ ಆಫ್ ರೆಕ್ಟ್ಯಾಂಗಲ್ಸ್ ಇದೆ ಅಂದರೆ ಇದೇನಾಗ್ಬಿಡುತ್ತೆ ನಮಗಿದು, ದಟ್ ಇಂಪ್ಲೈಸ್ ಇದು ಏರಿಯಾ ಬೌಂಡೆಡ್ by the curve f of x and the lines x equal to a, x equal to b and x axis. ಹೌದಾ? is equal to ಇದೊಂದು ಸೇಮ್ ಬರುತ್ತಲ್ಲ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ h ಇಂಟು f ಆಫ್ a ಪ್ಲಸ್ f ಆಫ್ a1 ಪ್ಲಸ್ f ಆಫ್ a2 ಅಪ್ ಟು f ಆಫ್ a n ಮೈನಸ್ 1. ಹೌದಾ? ಇದು ಆಲ್ರೆಡಿ ನಾವು ಇದನ್ನ ಏನಂತ ಹೇಳಿದ್ವಿ, ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಇಂದ ಒಂದು ಪಾರ್ಟ್ ಇದು. ಇದನ್ನು ಏನು ಬರೀಬೋದು ನಾನು, ಇಂಟಿಗ್ರೇಷನ್ ಫ್ರಮ್ a ಟು b f ಆಫ್ x dx ಅಂತ ಬರೀಬೋದು. ಹೌದಾ? ದಟ್ ಈಸ್ ಈಕ್ವಲ್ ಟು ಇಲ್ಲಿ ಏನೇನು ಬಂದಿದೆ ಈಗ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ h ಇಂಟು f ಆಫ್ a ಆಸ್ ಇಟ್ ಇಸ್ ಪ್ಲಸ್. ನೋಡಿ, a1 ಏನು ಬರೀಬೋದು ಇಲ್ಲಿ, a1 ಏನಂತ ಬರೀಬೋದು ನಾನು, ಇಟ್ ಇಂಪ್ಲೈಸ್ a1 ಇಸ್ ಈಕ್ವಲ್ ಟು ಹೆಚ್ ಮೈನಸ್ ಎ ಈ ಕಡೆ ಬಂತಂದರೆ ಪ್ಲಸ್ ಎ ಆಗುತ್ತಲ್ಲ, ಎ ಪ್ಲಸ್ ಹೆಚ್ ಬರುತ್ತೆ. ಹೌದಾ? ಅಂದರೆ ಎಫ್ ಆಫ್ a1 ಎ ಪ್ಲಸ್ ಹೆಚ್. ಅದೇ ಥರ ನೋಡಿ, a2 ಏನು ಬರೀಬೋದು, a1 ಪ್ಲಸ್ ಹೆಚ್. ಹೌದಾ? ಮತ್ತು a1 ಬರಲಿ ಎ ಪ್ಲಸ್ ಹೆಚ್ ಬರ್ಕೊಂಡೆ ಅಂದರೆ ಎ ಪ್ಲಸ್ ಹೆಚ್ ಪ್ಲಸ್ ಹೆಚ್ ಆಯಿತು. ಎ ಪ್ಲಸ್ ಹೆಚ್ ಪ್ಲಸ್ ಹೆಚ್ ಅಂದರೆ ಏನಾಗುತ್ತೆ, ಎ ಪ್ಲಸ್ 2h ಈ ಥರ ಬರ್ತಾ ಹೋಗುತ್ತಾನೆ. ಅಂದರೆ ನೋಡಿ, ಇಲ್ಲಿ a2 ಇತ್ತು, ಅದಕ್ಕೆ ಇಲ್ಲಿ 2h ಬಂತು. a1 ಇತ್ತು, ಅದಕ್ಕೆ ಇಲ್ಲಿ 1h ಬರುತ್ತೆ. ನೋಡಿ, a3 ಬರಬೇಕು ಅಂದರೆ ಇದು ಆ್ಯಕ್ಚುಲಿ a3 ಏನಾಗುತ್ತೆ ಅಂದರೆ a ಪ್ಲಸ್ 3h ಅಂತ ಬಂದ್ಬಿಡುತ್ತೆ. ಈ ಥರ ಬರ್ಕೊಂಡು ಹೋಗ್ತೀವಿ. ಹಾಗಾದ್ರೆ ಲಾಸ್ಟಿಗೆ a n ಮೈನಸ್ 1 ಏನು ಬರಿಬೋದು, a ಪ್ಲಸ್ n ಮೈನಸ್ 1 ಇಂಟು ಹೆಚ್ ಅಂತ ಬರಿಬೋದು. ಹೌದಾ? ಇದನ್ನೇ ಪ್ರೂವ್ ಮಾಡಬೇಕಿತ್ತು ಅಷ್ಟೇ ಥಿಯರಮ್ಮು. ಹೌದಾ? ನೋಡಿ, ಇದನ್ನೇ ಪ್ರೂವ್ ಮಾಡ್ಕೊಂಡ್ವಿ. ಅದು ನೋಡಿ, ಥಿಯರಮ್ ಏನೋ ನಿಮಗೆ ಎಕ್ಸಾಮಿಗೆ ಅಂತೂ ಕೇಳಲ್ಲ ಇಲ್ಲಿ, ಅದಲ್ಲ ಥಿಯರಮ್ನೇನೋ ಎಕ್ಸಾಮಿಗೆ ಕೇಳಲ್ಲ. ಬಟ್ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋವಂಥ ಪ್ರಾಬ್ಲಮ್ಸ್ ಕೇಳ್ತಾ ಇರ್ತಾರೆ. ಹಾಗೆ ಫಾರ್ಮುಲಾ ಯೂಸ್ ಮಾಡೋದು ಹೇಗೆ ಅಂತೇಳಿ ಗೊತ್ತಾಗಬೇಕು. ಅದಕ್ಕೆ ನೋಡಿ, ಫಾರ್ಮುಲಾ ಏನು ಹೇಳುತ್ತೆ, ಇಂಟಿಗ್ರೇಷನ್ ಫ್ರಮ್ a ಟು b f ಆಫ್ x dx ಇಸ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ h ಇಂಟು f ಆಫ್ a ಪ್ಲಸ್ f ಆಫ್ a ಪ್ಲಸ್ h ಪ್ಲಸ್ f ಆಫ್ a ಪ್ಲಸ್ 2h ಅಪ್ ಟು f ಆಫ್ a ಪ್ಲಸ್
ಎನ್ ಮೈನಸ್ 1 ಇಂಟು ಹೆಚ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ, ಹಾಗಾದ್ರೆ ಇಲ್ಲಿ ಪ್ರಾಬ್ಲಮ್ಸ್ ಮಾಡೋಕ್ಕೂ ಮೊದಲು ಏನೇನು ಗೊತ್ತಿರಬೇಕು ಅಂತ ಹೇಳಿದ್ರೆ, ನೋಟ್ ಅಂತೇಳಿ ಬರ್ಕೊಂಡಿದ್ವಿ, ಇಷ್ಟು ಇಂಪಾರ್ಟೆಂಟ್ ನಮಗೆ ನೋಟ್. ಫಸ್ಟ್ ಒನ್, ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ n tends to infinity h into f of a plus f of a plus h plus f of a plus 2h up to f of a plus n minus 1 into h, where h is equal to b minus a by n, where h is equal to b minus a by n. Next one, result in second one, summation of 1 is always is equal to n if there are n terms. ಅಂದರೆ ಇಲ್ಲಿ n terms ಇತ್ತು ಅಂದ್ರೆ. ನೆಕ್ಸ್ಟ್ ಥರ್ಡ್ ಒನ್ ನೋಡಿ, summation of n is equal to n into n minus 1 by 2, sorry n plus 1 by 2. ಹೌದಾ? ನೋಡಿ, ಇದನ್ನು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಸಮೇಷನ್ ಆಫ್ n ಅಂದರೆ n ಇಂಟು n ಪ್ಲಸ್ 1 by 2. ಇದನ್ನು ಸ್ಪೆಷಲ್ ಸೀರೀಸಲ್ಲಿ ಕಲ್ಕೊಂಡಿರ್ತೀವಿ, ಫಸ್ಟ್ PUC ಸ್ಪೆಷಲ್ ಸೀರೀಸಲ್ಲಿ. ಹೌದಾ? ಇಲ್ಲಿ ನೋಡಿ, ಇನ್ನೊಂದೇನು ಐಡಿಯಾ ಗೊತ್ತಿರಬೇಕು ಅಂದರೆ, ದಟ್ ಇಂಪ್ಲೈಸ್ ಸಮೇಷನ್ ಆಫ್ n ಮೈನಸ್ 1 ಏನಾಗಿರುತ್ತೆ ಅಂದರೆ n ಇಂಟು n ಮೈನಸ್ 1 by 2. ನೋಡಿ, ಇವೆರಡಕ್ಕೂ ಡಿಫರೆನ್ಸ್ ಏನು? ಇಲ್ಲಿ n ಟರ್ಮ್ಸ್ ಇರುತ್ತೆ, ಇಲ್ಲಿ n ಮೈನಸ್ 1 ಟರ್ಮ್ ಇರುತ್ತೆ. ಇದನ್ನು ಪ್ರೂವ್ ಮಾಡಬೇಕಂದ್ರೆ ಈಸಿ ಇದೆ. ರಿಪ್ಲೇಸ್ n ಬೈ n ಮೈನಸ್ 1 ಮಾಡ್ಕೊಂಬಿಟ್ರೆ ಆಯ್ತು. ಅವಾಗ ಇಲ್ಲಿ ಏನು ಬರುತ್ತೆ? n ಮೈನಸ್ 1 ಇಂಟು n ಮೈನಸ್ 1 ಪ್ಲಸ್ 1 by 2, ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಗಿ n ಮೈನಸ್ 1 ಇಂಟು n by 2. ಹೌದಾ? ಬಟ್ ಸಿಮಿಲರ್ಲಿ ಥರ್ಡ್ ಒನ್, ಸಾರಿ ಫೋರ್ತ್ ಒನ್, ಸಮೇಷನ್ ಆಫ್ n ಸ್ಕ್ವಯರ್ ಅಂದರೆ ಏನು ಗೊತ್ತಿರೋದು? n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1 by 6 ಅಂತ ಹೇಳ್ತಿದ್ವಿ. ಹೌದಾ? ಇದನ್ನು ಇಂಪಾರ್ಟೆಂಟ್. 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಪ್ ಟು n ಸ್ಕ್ವೇರ್ ಇತ್ತು ಅಂದರೆ n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1 by 6 ಬರಿತಾ ಇದ್ವಿ. ಹೌದಾ? ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ನೋಡಿ, ಇದನ್ನೇ ಯೂಸ್ ಮಾಡಿಕೊಂಡು ಸಮೇಷನ್ ಆಫ್ n ಮೈನಸ್ 1 ಹೋಲ್ ಸ್ಕ್ವೇರ್ ಏನಾಗಿರುತ್ತೆ ಅಂದರೆ, ಆ್ಯಕ್ಚುಲಿ ಈಸಿಯಾಗಿ ನೆನ್ಪಿಟ್ಕೋಬೇಕಂದ್ರೆ ಯಾವ ಥರ ನೆನ್ಪಿಟ್ಕೊಳ್ಳಿ ಅಂದರೆ, ಪ್ಲಸ್ ಇರೋದನ್ನ ಮೈನಸ್ ಮಾಡಬೇಕಷ್ಟೇ. ನೋಡಿ, ಇಲ್ಲೆಲ್ಲ ಎಲ್ಲೆಲ್ಲಿ ಪ್ಲಸ್ ಇದೆ ಅದನ್ನೆಲ್ಲ ಮೈನಸ್ ಮಾಡ್ಕೊಂಡ್ರೆ ಆಯ್ತು. n ಇಂಟು n ಮೈನಸ್ 1 ಇಂಟು 2n ಮೈನಸ್ 1 by 6 ಬರ್ತದೆ. ನೋಡಿ, ಇದನ್ನು ಪ್ರೂವ್ ಮಾಡ್ಬೋದು. ರಿಪ್ಲೇಸ್ n ಬೈ n ಮೈನಸ್ 1 ಮಾಡ್ಕೊಂಡ್ರೆ ಇಲ್ಲಿ ಏನೇನು ಬರುತ್ತೆ? n ಮೈನಸ್ 1 ಇಂಟು n ಮೈನಸ್ 1 ಪ್ಲಸ್ 1 ಇಂಟು 2 ಇಂಟು n ಮೈನಸ್ 1 ಪ್ಲಸ್ 1 by 6 ಬಂತು. ಹೌದಾ? ಅಥವಾ ಇದು ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್, n ಮೈನಸ್ 1 ಇಂಟು n ಇಂಟು ಇದು 2n ಮೈನಸ್ 2 ಪ್ಲಸ್ 1 by 6, ಅಥವಾ n ಮೈನಸ್ 1 ಇಂಟು n ಇಂಟು 2n ಮೈನಸ್ 1 by 6 ಬರ್ತದೆ. ಹೌದಾ? ಅದಕ್ಕೆ ಪ್ಲಸ್ ಇರೋದಾಗ ಅಲ್ಲಿ ಮೈನಸ್ ಬರ್ಕೊಂಬಿಟ್ರೆ ಡೈರೆಕ್ಟ್ ಬರುತ್ತೆ. ನೋಡಿ, ಇಷ್ಟು ಫಾರ್ಮುಲಾ ನಮಗೆ ಗೊತ್ತಿರಬೇಕು. ಈ ಫಾರ್ಮುಲಾ ಎಲ್ಲ ಯೂಸ್ ಮಾಡ್ಕೊಂಬಿಟ್ಟು ಡೈರೆಕ್ಟ್ ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ? ಜೊತೆ ನೋಡಿ, ಇನ್ನೂ ಏನೇನು ಐಡಿಯಾ ಗೊತ್ತಿರಲಿ ಅಂತೇಳಿ, ಲಿಮಿಟ್ ಇನ್ನೊಂದು ಐಡಿಯಾ ಗೊತ್ತಿತ್ತು ಅಂದರೆ ಈಸಿಯಾಗಿ ಮಾಡ್ಬೋದು. ನೋಡಿ, ಇಲ್ಲಿ ಫಿಫ್ತ್ ಲಿಮಿಟ್ n tends to infinity n plus 1 into 3n square plus 6n plus 2 divided by 2n square plus 1 into n plus 3. ನೋಡಿ, ಇದು ಡೈರೆಕ್ಟಾಗಿ ಆನ್ಸರ್ ಹೇಗೆ ಬರಿತೀವಿ ಅಂತೇಳಿ ಗೊತ್ತಾಗಬೇಕು. ನೋಡಿ, ಡೈರೆಕ್ಟಾಗಿ ಬರೀಬೇಕು ಅಂದರೆ ಫಸ್ಟು ಡಿಗ್ರಿ ಆಫ್ ದ ನ್ಯೂಮರೇಟರ್ ಇಸ್ ಈಕ್ವಲ್ ಟು ಡಿಗ್ರಿ ಆಫ್ ದ ಡಿನಾಮಿನೇಟರ್ ಇರಬೇಕು. ಇದರ ಡಿಗ್ರಿ ಎಷ್ಟು? n ಇಂಟು n ಸ್ಕ್ವೇರ್ ಅಂದರೆ n ಕ್ಯೂಬು, ಇಲ್ಲಿ n ಸ್ಕ್ವೇರ್ ಇಂಟು n ಅಂದರೆ n ಕ್ಯೂಬ್. ಡಿಗ್ರಿ ಆಫ್ ದ ನ್ಯೂಮರೇಟರ್ ಇಸ್ ಈಕ್ವಲ್ ಟು ಡಿಗ್ರಿ ಆಫ್ ದ ಡಿನಾಮಿನೇಟರ್. ಹೌದಾ? ಆ ಫಾರ್ಮೆಟಲ್ಲಿ ಇತ್ತು ಅಂದರೆ ಡೈರೆಕ್ಟ್ ಆನ್ಸರ್ ಏನು ಬರಿತೀವಿ ಅಂದರೆ, n ಕೊಯಿಫಿಷಿಯಂಟ್ 1 ಇದೆ ತಾನೆ,
ಈ ಟರ್ಮಲ್ಲಿ ಹೈಯೆಸ್ಟ್ ಡಿಗ್ರಿ ಇರೋದು ನೋಡ್ಬೇಕು, 1, ಅದ್ರ ಕೊಯಿಫಿಷಿಯಂಟು 1 ಇದೆ, ಕೊಯಿಫಿಷಿಯಂಟ್ ಬರೀತಾ ಹೋದ್ರೆ ಆಯ್ತು 1 ಇಂಟು ಇದರೊಳಗೆ ಈಗ ಹೈಯೆಸ್ಟ್ ಡಿಗ್ರಿ ಇರೋದು ಯಾವುದು 2 n ಸ್ಕ್ವಯರ್, ಹೌದಾ? ಇದು ಮತ್ತೆ ಇದು ತಗೋಬಾರ್ದು, n ಸ್ಕ್ವಯರ್ ಇನ್ ಕೊಯಿಫಿಷಿಯಂಟ್ 3 ಅಲ್ಲ, ಈಗ 3 ಬರೀತೀನಿ ಡಿವೈಡೆಡ್ ಬೈ ಇದರಲ್ಲಿ n ಸ್ಕ್ವಯರ್ ಇನ್ ಕೊಯಿಫಿಷಿಯಂಟ್ 2, ಇದರಲ್ಲಿ n ಇನ್ ಕೊಯಿಫಿಷಿಯಂಟು 1, ಅಂದರೆ ಆನ್ಸರ್ ಇದಕ್ಕೆ 3/2 ಬರ್ತದೆ, ಹೌದಲ್ಲ? ಡೈರೆಕ್ಟಾಗಿ ಬರೆಯೋಕೆ ಐಡಿಯಾ ಗೊತ್ತಿರಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇನ್ನೊಂದು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಈ ಥರ ಏನಾರು ಇತ್ತು ಅಂದ್ಕೊಳ್ಳಿ, 3 ಇಂಟು 4n ಪ್ಲಸ್ 5 ಇಂಟು 6n ಕ್ಯೂಬ್ ಪ್ಲಸ್ 2n ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ 3n ಸ್ಕ್ವೇರ್ ಪ್ಲಸ್ 5 ಇಂಟು 2n ಸ್ಕ್ವೇರ್ ಪ್ಲಸ್ 6 ಇತ್ತು ಅಂದರೆ ಇದಕ್ಕೆ ಡೈರೆಕ್ಟ್ ಆನ್ಸರ್ ಮಾಡಿ. ಫಸ್ಟ್ ಇದರೊಳಗೂ ಇದಾಗ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ. ಇದರಲ್ಲಿ ಏನಾರು ಡೈರೆಕ್ಟ್ ಕಾನ್ಸ್ಟೆಂಟ್ ಇತ್ತು ಅಂದರೆ ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್ ನೋಡಿ. ಇಲ್ಲಿ 3 ಇದೆ, 3 ಬರ್ಕೊಂಡ್ಬರ್ತೀನಿ. ನೆಕ್ಸ್ಟ್ ಈ ಟರ್ಮಲ್ಲಿ ಹೈಯೆಸ್ಟ್ ಡಿಗ್ರಿ ಇರೋದು 1 ಅಲ್ಲ, ಅದು ಕೊಯಿಫಿಷಿಯಂಟ್ 4. ನೆಕ್ಸ್ಟ್ ಇಲ್ಲಿ n ಕ್ಯೂಬ್ ಹೈಯೆಸ್ಟ್, ಅದು ಕೊಯಿಫಿಷಿಯಂಟ್ ಇಸ್ 6 ಡಿವೈಡೆಡ್ ಬೈ ನೆಕ್ಸ್ಟ್ ಇದಲ್ಲವೇ n ಸ್ಕ್ವಯರ್ ಹೈಯೆಸ್ಟ್, ಅದರ ಕೊಯಿಫಿಷಿಯಂಟ್ 3, ಇದರಲ್ಲಿ n ಸ್ಕ್ವಯರ್ ಹೈಯೆಸ್ಟ್ ಕೊಯಿಫಿಷಿಯಂಟ್ 2. 3 ಕ್ಯಾನ್ಸಲ್, 2 1s 2 2s 6 2s ಆನ್ಸರ್ 12. ಈ ಥರ ಬರಿತೀವಿ, ಹೌದಾ? ನೋಡಿ, ಇದೊಂದು ಐಡಿಯಾ ಗೊತ್ತಿರಲಿ, ಇದನ್ನು ಒಂದೊಂದು ಪ್ರಾಬ್ಲಮಲ್ಲಿ ಲಾಸ್ಟಿಗೆ ಯೂಸ್ ಮಾಡ್ಕೊತೀವಿ, ಆಯ್ತಲ್ಲ? ಫಸ್ಟ್ ಈ ಫಾರ್ಮುಲಾ ಗೊತ್ತಿರಬೇಕು. ಸಮೇಷನ್ ಆಫ್ 1 ಇಫ್ n ಟರ್ಮ್ಸ್ ಅಂತ ಹೇಳಿದ್ರೆ n, ಸಮೇಷನ್ ಆಫ್ n ಅಂತ ಹೇಳಿದ್ರೆ n ಇಂಟು n ಪ್ಲಸ್ 1/2, ಸಮೇಷನ್ ಆಫ್ n ಮೈನಸ್ 1, ಎರಡಕ್ಕೂ ಡಿಫ್ರೆನ್ಸು. ಇದರಲ್ಲಿ n ಟರ್ಮ್ಸ್, ಇದರಲ್ಲಿ n ಮೈನಸ್ 1 ಟರ್ಮ್ಸ್ ಇರುತ್ತೆ, ಅದು n ಇಂಟು n ಮೈನಸ್ 1/2. ಸಮೇಷನ್ ಆಫ್ n ಸ್ಕ್ವೇರ್ ಇದು n ಮೈನಸ್ 1 ಸ್ಕ್ವೇರ್, ಅಂದರೆ ಇದರೊಳಗೆ ಅಷ್ಟು n ಮೈನಸ್ 1 ಟರ್ಮ್ಸ್ ಇತ್ತು ಅಂದರೆ n ಇಂಟು n ಮೈನಸ್ 1 ಇಂಟು 2n ಮೈನಸ್ 1/6, ಹೌದಾ? ನೋಡಿ, ಇವೆರಡು ಫಾರ್ಮುಲಾ ಗೊತ್ತಿರಬೇಕು. ನೆನ್ಪಿಟ್ಕೊಳಕ್ಕೂ ಐಡಿಯಾ ಹೇಳಿದ್ವಿ, ಪ್ಲಸ್ ಇರೋದು ಮೈನಸ್ ಆಗೋದು ಅಷ್ಟೇ, ಹೌದಾ? ನೆಕ್ಸ್ಟ್ ಇದೊಂದು ಡಿಗ್ರಿ ಆಫ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಸೇಮ್ ಇತ್ತು ಅಂದರೆ ಈ ಐಡಿಯಾ ಯೂಸ್ ಮಾಡ್ಬೋದು, ಆಯ್ತಲ್ಲ? ಇದು ಇಷ್ಟು ಗೊತ್ತಿರಬೇಕು, ಅದಕ್ಕೆ ನೋಟ್ ಅಂತ ಬರ್ಕೊಂಡಿರಿ. ನೆಕ್ಸ್ಟು ಪ್ರಾಬ್ಲಮ್ಸ್ ತೊಗೊಳ್ಳಿ. Evaluate the following integrals. Evaluate the following integrals as limit of a sum. As limit of a sum. ಅದಲ್ಲ? ಅದ್ರಲ್ಲಿ ಫಸ್ಟ್ ಒನ್, ಇಂಟಿಗ್ರೇಷನ್ ಫ್ರಮ್ a to b x dx. ಇಂಟಿಗ್ರೇಷನ್ ಫ್ರಮ್ a to b x dx. ಫಸ್ಟ್ ನೋಡ್ಕೊಳ್ಳಿ, ನಾವು ಇಲ್ಲಿ ಏನೇನು ಬರ್ಕೊತೀವಿ ಅಂತೇಳಿ, ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್, ಇಲ್ಲಿ ಏನು ಕೊಟ್ಟಿದ್ದಾರೆ ಅದು. ನೆಕ್ಸ್ಟ್ ಲೋವರ್ ಲಿಮಿಟ್ a ಇಸ್ ಈಕ್ವಲ್ ಟು a ಇದೆ, b ಇಸ್ ಈಕ್ವಲ್ ಟು b ಇದೆ, ಹೌದಾ? ಹಾಗಾದ್ರೆ ನಾವು h ಇಸ್ ಈಕ್ವಲ್ ಟು b ಮೈನಸ್ a ಬೈ n ಆಸ್ ಇಟ್ ಈಸ್ ಬರಿತೀವಿ, ಹೌದಾ? The direct formula, we know that integration from a to b f of x dx is equal to limit n tends to infinity h into f of a plus f of a plus h plus f of a plus 2h up to f of a plus n minus 1 into h, ಹೌದಾ? that is equal to limit n tends to infinity h as it is. ನೋಡಿ, ಇಲ್ಲಿ a ವ್ಯಾಲ್ಯೂ ಏನೇ ಇದೆ ಡೈರೆಕ್ಟಾಗಿ ಎಫ್ ಆಫ್ ಎ ಹಾಗೆ ಬರ್ಕೊತೀವಿ, ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್, ಎ ಬದಲಿ ಎಫ್ ಆಫ್ ಎ ಅಂದ್ರೆ ಏನಾಗುತ್ತೆ, ಎಕ್ಸ್ ಬದಲಿ ಎ ಬರಿಬೇಕು, ಎ ಬರುತ್ತೆ. ಪ್ಲಸ್ ಅದೇ ಥರ ಎ ಪ್ಲಸ್ ಹೆಚ್ ಬರಿಬೋದು. ನೆಕ್ಸ್ಟ್ ನೋಡಿ, ಎ ಪ್ಲಸ್ 2h ಅಪ್ ಟು ಎ ಪ್ಲಸ್ n ಮೈನಸ್ 1 ಇಂಟು ಹೆಚ್, ಹೌದಾ? ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಹೆಚ್ ಇಂಟು ಎಲ್ಲ ಏನು ಒಂದು ಕಡೆ ಬರ್ಕೊತೀನಿ, ಇಲ್ಲಿ ತನಕ ಇದೆ, ಹೌದಾ? ಎ ಪ್ಲಸ್ ಎ ಲಾಸ್ಟಿಗೆ ಒಂದು ಎ. ನೋಡಿ, ಇದರಲ್ಲಿ ಫಸ್ಟ್ ಟರ್ಮಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ತನಕ ಬರುತ್ತೆ. ಅಂದರೆ ಇದರಲ್ಲಿ ಟೋಟಲ್ ಎಷ್ಟು ಟರ್ಮ್ಸ್ ಇರುತ್ತೆ ಅಂದರೆ n ಟರ್ಮ್ಸ್ ಇರ್ತದೆ, ಹೌದಾ? ನೆಕ್ಸ್ಟ್ ನೋಡಿ, ಪ್ಲಸ್ ಹೆಚ್ ಇರೋದೆಲ್ಲ ಒಂದು ಕಡೆ ಬರ್ತೀನಿ, ಹೆಚ್ ಪ್ಲಸ್ 2h ಅಪ್ ಟು n ಮೈನಸ್ 1 ಇಂಟು ಹೆಚ್. ಇದರೊಳಗೆ ಎಷ್ಟು ಟರ್ಮ್ಸ್ ಇದೆ,
1 2 3 ಅಪ್ ಟು n - 1 ಅಂದರೆ n - 1 ಟರ್ಮ್ಸ್ ಇರುತ್ತೆ. ಯಾಕಂದರೆ ಫಸ್ಟ್ ಟರ್ಮಲ್ಲಿ ಹೆಚ್ಚಿಲ್ಲ ತಾನೆ, ಅದಕ್ಕೆ ಒಂದು ಟರ್ಮ್ ಕಮ್ಮಿ ಆಗುತ್ತೆ ಅಲ್ಲಿ, ಹೌದಾ? ದಟ್ ಈಸ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ h ಇಂಟು ಇದನ್ನೇನು ಬರಿಬೋದು, a ಪ್ಲಸ್ ಎ ಅಂದರೆ 2a, a ಪ್ಲಸ್ ಎ ಪ್ಲಸ್ ಎ ಅಂದರೆ 3a, ಹಾಗಾದ್ರೆ ಇದು na ಪ್ಲಸ್ h ಕಾಮನ್ ತೊಗೊಂಡೆ ಅಂದರೆ ಎಲ್ಲದನ್ನು 1 ಪ್ಲಸ್ 2 ಅಪ್ ಟು n - 1 ಬಂತು, ಹೌದಾ? ಹಾಗಾದ್ರೆ ನೋಡಿ ಇದನ್ನು ಈಗ ಬರಿಬೋದಲ್ಲ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ h ಇಂಟು na ಪ್ಲಸ್ h ಇಂಟು ಸಮೇಷನ್ ಆಫ್ n - 1, ಹೌದಾ? ಇದು ನೋಡಿ ಹೆಚ್ನೆಲ್ಲ ಇನ್ ಟರ್ಮ್ಸ್ ಆಫ್ n ಚೇಂಜ್ ಮಾಡ್ಕೊಂಡ್ಬರ್ತೀನಿ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ h ಅಂದ್ರೆ b ಮೈನಸ್ a ಬೈ n ಇಂಟು na ಪ್ಲಸ್ b ಮೈನಸ್ a ಬೈ n ಇಂಟು ಸಮೇಷನ್ ಆಫ್ n - 1 ಅಂದರೆ n ಇಂಟು n - 1 ಬೈ 2, ಹೌದಾ? ಸಮೇಷನ್ ಆಫ್ n - 1 ಇದೆ, ಇಲ್ಲಿ ಮೈನಸ್ ಬಂತು, ಹೌದಾ? ನೋಡಿ n ಕ್ಯಾನ್ಸಲ್. ಇದು ನೋಡಿ ಮಲ್ಟಿಪ್ಲೈ ಮಾಡಿಕೊಂಡೆ ಅಂತ ಇದು ಏನು ಬರ್ಬೋದು, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಕ್ಯಾನ್ಸಲ್ ಆಗ್ಬಿಟ್ಟಿದ್ದು b ಮೈನಸ್ a ಇಂಟು a ಬರುತ್ತೆ, ಪ್ಲಸ್ ಇಲ್ಲಿ b ಮೈನಸ್ a ಇಂಟು b ಮೈನಸ್ a ಅಂದರೆ b ಮೈನಸ್ a ಹೋಲ್ ಸ್ಕ್ವೇರ್ ಇಂಟು n - 1, ಇಲ್ಲೊಂದು n ಇದೆ, n ಇಂಟು 2 ಅಂದರೆ 2n, ಹೌದಾ? ನೋಡಿ ಡೈರೆಕ್ಟಾಗಿ ಲಿಮಿಟ್ ಬರಿಬೋದು. ಲಿಮಿಟ್ ಆಫ್ ಎ ಕಾನ್ಸ್ಟೆಂಟ್ ಅಂದರೆ ಕಾನ್ಸ್ಟೆಂಟ್ ಅಲ್ಲ, b ಮೈನಸ್ a ಇಂಟು a ಬಂದ್ಬಿಡುತ್ತೆ, ಪ್ಲಸ್ ಇದು ಡಿಗ್ರಿ ಆಫ್ ದ ನ್ಯೂಮರೇಟರ್ ಇಸ್ ಆಲ್ಸೋ 1, ಡಿಗ್ರಿ ಆಫ್ ದ ಡಿನಾಮಿನೇಟರ್ ಇಸ್ ಆಲ್ಸೋ 1. ಡೈರೆಕ್ಟಾಗಿ ಕೊಯಿಫಿಷಿಯಂಟ್ ಬರಿಬೋದು, ಅಂದರೆ b ಮೈನಸ್ a ಹೋಲ್ ಸ್ಕ್ವೇರ್ ಇಂಟು 1 ಬೈ 2 ಬರುತ್ತೆ, ಹೌದಾ? ಅದು ನೋಡಿ ಸಿಂಪ್ಲಿಫೈ ಮಾಡ್ತೀನಿ, 2 LCM, ಇದು 2a ಇಂಟು b ಮೈನಸ್ a ಪ್ಲಸ್ b ಮೈನಸ್ a ಹೋಲ್ ಸ್ಕ್ವೇರ್ ಅಂದರೆ 2ab ಮೈನಸ್ 2a ಸ್ಕ್ವಯರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಮೈನಸ್ 2ab ಡಿವೈಡೆಡ್ ಬೈ 2, ಹೌದಾ? ಪ್ಲಸ್ 2ab ಮೈನಸ್ 2ab ಕ್ಯಾನ್ಸಲ್, b ಸ್ಕ್ವೇರ್ ಬಂತು, ಮೈನಸ್ 2a ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಅಂದ್ರೆ ಮೈನಸ್ a ಸ್ಕ್ವೇರ್ ಬೈ 2, ಇಷ್ಟು ಬಾದ ಆನ್ಸರ್, ಹೌದಾ? ಡಿಫ್ರೆಂಟ್ ಇದೆ, ಯಾವ ಥರ ಮಾಡ್ಕೊತಿದ್ವಿ ಅಂತ ಗೊತ್ತಾಗಬೇಕಲ್ಲಿ, ಹೋಯ್ತಲ್ಲ? ಅಂದರೆ ಆನ್ಸರ್ b ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಬೈ 2 ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇಂಟಿಗ್ರೇಷನ್ ಫ್ರಮ್ a ಟು b x dx ಇತ್ತು ತಾನೆ. ಆ್ಯಕ್ಚುಲಿ ನಮಗೆ ಇಂಟಿಗ್ರೇಷನ್ ಆಫ್ x ಅಂದರೆ ಏನು ಬರೀತೀವಿ, x ಸ್ಕ್ವೇರ್ ಬೈ 2 ಗೊತ್ತಿದೆ, ಫ್ರಮ್ a ಟು b ಅಂತ ಬರ್ಕೊತೀನಿ ನೋಡಿ. ನೋಡಿ ಇಂಟಿಗ್ರೇಷನ್ ಆಫ್ x ಅಂದರೆ x ಸ್ಕ್ವೇರ್ ಬೈ 2 ಬರ್ಕೊಂಡಿದ್ದೀನಿ, ಫ್ರಮ್ a ಟು b, ಹೌದಾ? 1/2 ಕಾನ್ಸ್ಟೆಂಟ್ ಹೊರಗೆ ತೊಗೊಂಡೆ, ಈಗ ಅಪ್ಪರ್ ಲಿಮಿಟ್ ಬರ್ಕೊತೀನಿ, b ನ x ಪ್ಲಸ್ c ಬರ್ಕೊಂಡೆ ಅಂದರೆ b ಸ್ಕ್ವೇರ್ ಬಂತು, ಮೈನಸ್ ಲೋವರ್ ಲಿಮಿಟ್ ಬರೀತೀನಿ a ಸ್ಕ್ವೇರ್, ಇದೇ ಬರುತ್ತಲ್ಲ. b ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಬೈ 2 ಬಂದಿದೆ, ಹೌದಾ? ನೋಡಿ ಅಪ್ಪರ್ ಲಿಮಿಟ್ b ಸ್ಕ್ವೇರ್ ಮೈನಸ್ ಲೋವರ್ ಲಿಮಿಟ್, ಹೌದಾ? ಆ್ಯಕ್ಚುಲಿ ಇಲ್ಲಿ ಏನು ಹೇಳುತ್ತೆ ಅಂದರೆ ಇಂಟಿಗ್ರೇಷನ್ ಫ್ರಮ್ a ಟು b f ಆಫ್ x dx ಏನಾದರೂ ಕ್ಯಾಪಿಟಲ್ f ಆಫ್ x ಆಗಿತ್ತು ಅಂದರೆ ಫ್ರಮ್ a ಟು b ಯಾವಾಗಲೂ ಏನು ಮಾಡಬೇಕು ಅಂತ ಹೇಳುತ್ತೆ ಅಂದರೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಆ್ಯಕ್ಚುಲಿ ಇದು ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್, ಇದು ನೆಕ್ಸ್ಟ್ ತೊಗೊತೀವಿ ನಾವು, ಆಯ್ತಲ್ಲ? ಡೈರೆಕ್ಟಾಗಿ ಬರ್ಕೊತೀವಿ. ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್ ಏನು ಹೇಳುತ್ತೆ, ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಆಗಿತ್ತು ಅಂದರೆ ದೆನ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದರೆ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಅಂತ ಬರಿಬೋದು, ಆಯ್ತಲ್ಲ? ಈಗ ನೋಡಿ ಇಷ್ಟ ಐಡಿಯಾ ಅಂತ ಗೊತ್ತಿರ್ಬೇಕು ನಮಗೆ. ಅಂದರೆ ಇಲ್ಲಿಗ ವೆರಿಫೈ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಬೋದು, ಹೌದಾ? ಅದರಲ್ಲಿ ಪರ್ಟಿಕ್ಯುಲರ್ ಮೆಥಡ್ ಮೆನ್ಷನ್ ಮಾಡಿದ್ರು ಅಂದ್ರೆ ಇದೇ ಮೆಥಡಲ್ಲೇ ಮಾಡ್ಕೋಬೇಕು. ಯೂಸಿಂಗ್ ಲಿಮಿಟ್ ಆಸ್ ಸಮ್ ಅಂತ ಹೇಳಿದ್ರು ಅಂದ್ರೆ ಇದೇ ಮೆಥಡಲ್ಲಿ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ, ಆಯ್ತಲ್ಲ? ಸೇಮ್ ಟೈಪು ಸೆಕೆಂಡ್ ಪ್ರಾಬ್ಲಮ್ ತಗೊಳ್ಳಿ. ಪ್ರಾಬ್ಲಮ್ ನಂಬರ್ 2, ಇಂಟಿಗ್ರೇಷನ್ ಫ್ರಮ್ 0 to 5 x plus 1 dx, 0 to 5 x plus 1 dx. ಇಲ್ಲಿ ಏನು ತಗೋಬೇಕು, ಸೇಮ್. ಲೆಟ್ f of x is equal to x plus 1, a is equal to 0 and b is equal to 5. Now
h is equal to b minus a by n, ಅಂದರೆ 5 minus 0 by n, that implies h is equal to 5 by n. The direct formula, we know that integration from a to b f of x dx is equal to limit n tends to infinity h into f of a plus f of a plus h plus f of a plus 2h up to f of a plus n minus 1 into h. That implies integration from a to b f of x and a to b and then 0 to 5 x plus 1 dx is equal to limit n tends to infinity h into a and 0 ಅಲ್ಲ, ಹಾಗಾದ್ರೆ ಇದು f of 0 0 plus h and f of h 0 plus 2h and f of 2h up to f of n minus 1 into h, that is equal to limit n tends to infinity h into ನೋಡಿ f of 0 ಅಂದರೆ xಗೆ 0 ಬರೀಬೇಕು, ಅಂದರೆ 0 plus 1 ಅಲ್ಲ. f of h ಅಂತ ಹೇಳಿದ್ರೆ h plus 1, f of 2h ಅಂದರೆ 2h plus 1, similarly up to f of n minus 1 into h plus 1. ಸೇಮ್ ಐಡಿಯಾ, 1 ಎಲ್ಲ ಒಂದು ಕಡೆ ಬರ್ಕೊಂಡ್ಬಿಡ್ತೀವಿ, ಲಿಮಿಟ್ n tends to infinity h into ನೋಡಿ ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಲಾಸ್ಟ್ ಟರ್ಮಲ್ಲೂ 1 ಇದೆ, 1 plus 1 plus 1 up to 1, ಟೋಟಲ್ ಇದರಲ್ಲಿ n ಟರ್ಮ್ಸ್ ಇರುತ್ತೆ. ಹೌದಾ, ಈಗ ಫಸ್ಟ್ ಟರ್ಮಿಂದಾನೆ ತೊಗೊತಾ ಇದ್ವಿ, h ಅನ್ನೋದು h plus 2h up to n minus 1 into h. ಹೌದಾ, ಹಾಗಾದ್ರೆ ಇದು ಲಿಮಿಟ್ n tends to infinity h into 1 plus 1 plus 1 up to n ಟರ್ಮ್ಸ್ ಅಂತ n ಬರುತ್ತೆ. ಇದನ್ನೆಲ್ಲ h ಕಾಮನ್ ತೊಗೊಂಡೆ ಅಂದರೆ 1 plus 2 up to n minus 1 ಇಷ್ಟು ಬರುತ್ತಲ್ಲ. That is equal to limit n tends to infinity h into n plus h into summation of n minus 1. ಹೌದಾ, ಡೈರೆಕ್ಟ್ ಫಾರ್ಮುಲಾ ಬರೆಯೋದು, ಲಿಮಿಟ್ n tends to infinity h ಅಂದರೆ ಏನು ಗೊತ್ತಿರೋದು 5 by n ಅಲ್ಲ, 5 by n into n plus 5 by n into summation of n minus 1 ಅಂದರೆ ಫಾರ್ಮುಲಾ n into n minus 1 by 2, n ಕ್ಯಾನ್ಸಲ್ ನೋಡಿ. 5 by n ಇಂದ ಮಲ್ಟಿಪ್ಲೈ ಮಾಡಿದೆ ಅಂತ 5 by n into n plus 5 5s are 25 into n minus 1 by 2 into n, n ಕ್ಯಾನ್ಸಲ್ ಆಯಿತು. ಲಿಮಿಟ್ ಆಫ್ ಎ ಕಾನ್ಸ್ಟೆಂಟ್ ಅಂದರೆ ಕಾನ್ಸ್ಟೆಂಟ್ ಪ್ಲಸ್ ಡಿಗ್ರಿ ಆಫ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಆರ್ ಸೇಮ್, ದೇರ್ಫೋರ್ ಕೋಎಫಿಷಿಯಂಟ್ ಬರೀಬೇಕು 25 by 2, ಅಂದರೆ ಎಲ್ ಸಿ ಎಮ್ ತೊಗೊಂಡೆ ಅಂದರೆ 10 plus 25 by 2 ಅಂದರೆ ಆನ್ಸರು 35 by 2 ಬರುತ್ತಷ್ಟೆ. ಹೌದಾ, ಆಯ್ತಲ್ಲ, ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ನೋಡಿ. ಬೇಕಾದ್ರೆ ವೆರಿಫೈ ಮಾಡ್ಬೋದು. 0 to 5 x plus 1 dx ಇದೆ. ಆ್ಯಕ್ಚುಲಿ ಎಕ್ಸ್ ಇನ್ ಇಂಟಿಗ್ರೇಷನ್ನು x square by 2, 1 in integration x from 0 to 5. ಹೌದಾ, ನೋಡಿ ಅಪ್ಪರ್ ಲಿಮಿಟ್ ಅಂದರೆ ಏನು ಬರುತ್ತೆ 5 square by 2 plus 5 ಮೈನಸ್ ಲೋವರ್ ಲಿಮಿಟ್ ಮೈನಸ್ 0 square by 2 ಮೈನಸ್ 0 ಅಂದರೆ 25 by 2 plus 5, ಎಲ್ ಸಿ ಎಮ್ ತೊಗೊಂಡ್ವಿ ಅಂದರೆ 25 plus 10 by 2 ಅಂದರೆ 35 by 2. ನೋಡಿ ಎರಡು ಸೇಮ್ ಬರುತ್ತೆ. ಇಲ್ಲಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕ್ಯಾಲ್ಕುಲಸ್ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಹೌದಾ, ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್ಸು. ಇಲ್ಲಿ ಲಿಮಿಟ್ ಆಸ್ ಸಮ್ ಯೂಸ್ ಮಾಡ್ತಾ ಇದ್ದೀವಿ. ಆಯ್ತಲ್ಲ, ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ, ಥರ್ಡ್ ಒನ್. ಇಂಟಿಗ್ರೇಷನ್ ಫ್ರಮ್ 2 to 3 x square dx. ಕೇರ್ಫುಲ್ ಮಾಡಬೇಕು. ನೋಡ್ಕೊಳ್ಳಿ ಸೇಮ್. ಲೆಟ್ f of x is equal to x square, a is equal to 2 and b is equal to 3. Now
h is equal to b minus a by n. That implies h is equal to 3 minus 2 by n, and h is equal to 1 by n. Next direct formula, we know that integration from a to b f of x dx is equal to, ಹೌದಾ? ಲಿಮಿಟ್ n tends to infinity h into a ಅಂದರೆ ಏನಿರೋದು 2 ಅಲ್ಲ, f of 2 plus f of 2 plus h plus f of 2 plus 2h plus up to f of 2 plus n minus 1 into h. ಹೌದಾ? ನೋಡಿ ಸಿಂಪ್ಲಿಫೈ ಮಾಡ್ಕೋಬೇಕಾದ್ರೆ ಕೇರ್ಫುಲ್ ಆಗಿ ಮಾಡ್ಕೊಂಡು ಹೋಗ್ಬೇಕು. ಲಿಮಿಟ್ n tends to infinity h into ನೋಡಿ ಎಫ್ ಆಫ್ 2 ಅಂದರೆ 2 ಸ್ಕ್ವೇರ್, ಇಲ್ಲಿ ಏನಿರುತ್ತೆ ಒಂದು ಸ್ಕ್ವೇರ್ ಮಾಡಬೇಕು. ಹಾಗಾದ್ರೆ 2 ಸ್ಕ್ವೇರ್ ಪ್ಲಸ್ 2 ಪ್ಲಸ್ h ಹೋಲ್ ಸ್ಕ್ವೇರ್ ಪ್ಲಸ್ 2 ಪ್ಲಸ್ 2h ಹೋಲ್ ಸ್ಕ್ವೇರ್ ಅಪ್ ಟು 2 ಪ್ಲಸ್ n ಮೈನಸ್ 1 ಇಂಟು h ಹೋಲ್ ಸ್ಕ್ವೇರ್. ನೆಕ್ಸ್ಟ್ ನೋಡಿ ಒಂದೊಂದೇ ಟರ್ಮ್ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಲಿಮಿಟ್ n tends to infinity h into 2 ಸ್ಕ್ವೇರ್ ಆಸ್ ಇಟ್ ಈಸ್, ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತಾನೆ, ಇದನ್ನ ಹೇಗೆ ಬರಿಬೋದು? 2 ಸ್ಕ್ವೇರ್ ಪ್ಲಸ್ h ಸ್ಕ್ವೇರ್ ಪ್ಲಸ್ 2 ಇಂಟು 2 ಇಂಟು h. ಹೌದಾ? ಇದೂ ಅಷ್ಟೇ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಲ್ಲ, 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ h ಸ್ಕ್ವೇರ್ ಪ್ಲಸ್ 2 ಇಂಟು 2h ಈ ಥರ ಬರ್ತಾ ಹೋಗುತ್ತಲ್ಲ. ಲಾಸ್ಟಿಗೆ ಅದೇ ಥರ ಇದನ್ನು 2 ಸ್ಕ್ವೇರ್ ಪ್ಲಸ್ n minus 1 whole square into h square plus 2 into n minus 1 into h. ಹೌದಾ? ನೋಡಿ ಕೇರ್ಫುಲ್ ಆಗಿ ಮಾಡ್ಕೋಬೇಕಲ್ಲಿ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಯೂಸ್ ಮಾಡ್ತಾ ಇದ್ವಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅದೇ ಥರ. ಹೌದಾ? ಇಲ್ಲಿ ನೋಡ್ಕೊಳ್ಳಿ, ಎಲ್ಲ ಕಡೆ 2 ಸ್ಕ್ವೇರ್ ಇದೆ, ಇಲ್ಲೂ 2 ಸ್ಕ್ವೇರ್ ಇದೆ, ಇಲ್ಲೂ 2 ಸ್ಕ್ವೇರ್ ಇದೆ, ಇಲ್ಲೂ 2 ಸ್ಕ್ವೇರ್ ಇದೆ, ಅದೇ ಥರ ಇಲ್ಲೂ 2 ಸ್ಕ್ವೇರ್ ಇದೆ. ಹೌದಾ? ನೋಡಿ ಎಲ್ಲ ಕಡೆ 2 ಸ್ಕ್ವೇರ್ನೂ ಒಂದು ಕಡೆ ಬರ್ಕೊಂಡ್ಬರ್ತೀನಿ. ಲಿಮಿಟ್ n tends to infinity h into 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಈ ಥರ ಅಪ್ ಟು n ಟರ್ಮ್ಸ್ ಇದ್ದಾವೆ. ಹೌದಾ? ಪ್ಲಸ್ ನೋಡಿ ಹೆಚ್ಚಿರೋದನ್ನೆಲ್ಲ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಇಲ್ಲಿದೆ h. ಹೌದಾ? ನೋಡಿ ಹೆಚ್ಚಿರೋ ಟರ್ಮ್ಸ್ ಇಲ್ಲೊಂದಿದೆ, ಇಲ್ಲಿದೆ, ಅದೇ ಥರ ಇಲ್ಲೂ ಇದೆ. ನೋಡಿ ಎಲ್ಲದರಲ್ಲೂ 4 ಬರ್ತದ. 2 2s are 4h, 2 2s are 4 into 2h, 2 2s are 4 into n minus 1 into h. ಹಾಗಾದ್ರೆ ನೋಡಿ ಈಗ ಬರ್ಕೊಂಡು ಹೋಗ್ತೀನಿ, ಇದನ್ನು ಹೆಚ್ಚಿರೋ ಟರ್ಮ್ಸ್ನ ಬರಿತಾ ಇದ್ದೀನಿ. 4h ಪ್ಲಸ್, ಹೌದಾ? ನೆಕ್ಸ್ಟು 4 into 2h, ಅದೇ ಥರ ಲಾಸ್ಟಿಗೆ 4 into n minus 1 into h. ಹೌದಾ? ಹೆಚ್ಚಿರೋ ಟರ್ಮ್ ಬರ್ಕೊಂಡೆ. ನೆಕ್ಸ್ಟ್ ನೋಡಿ h ಸ್ಕ್ವೇರ್ ಇರೋ ಟರ್ಮ್ಸ್ ಬರಿತೀವಿ, ಇಲ್ಲಿದೆ. ಏನೇನು ಬರೀಬೋದು? ಪ್ಲಸ್ h ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ h ಸ್ಕ್ವೇರ್, ಅದೇ ಥರ ಲಾಸ್ಟಿಗೆ n ಮೈನಸ್ 1 ಹೋಲ್ ಸ್ಕ್ವೇರ್ h ಸ್ಕ್ವೇರ್. ಹೌದಾ? ಇಷ್ಟು ಬಂತು. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀನಿ. ದಟ್ ಈಸ್ ಈಕ್ವಲ್ ಟು ಲಿಮಿಟ್ n tends to infinity h into 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಪ್ ಟು n ಟರ್ಮ್ಸ್ ಅಂದರೆ n ಇಂಟು 2 ಸ್ಕ್ವೇರ್. ಹೌದಾ? ಪ್ಲಸ್ ನೋಡಿ ಎಲ್ಲದರಲ್ಲೂ 4h ಕಾಮನ್ ತೊಗೊಂಡೆ ಅಂದರೆ ಅವಾಗ ಇದೇನು ಬರುತ್ತೆ? 1 ಪ್ಲಸ್ 2 ಪ್ಲಸ್ ಅಪ್ ಟು n ಮೈನಸ್ 1 ಬಂತು. ಪ್ಲಸ್ ಎಲ್ಲದರಲ್ಲೂ h ಸ್ಕ್ವಯರ್ ಕಾಮನ್ ತೊಗೊಂಡೆ ಅಂದರೆ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಪ್ ಟು n ಮೈನಸ್ 1 ಹೋಲ್ ಸ್ಕ್ವೇರ್ ಬರುತ್ತೆ. ಹೌದಾ? ಅದು ನೋಡಿ ನೆಕ್ಸ್ಟು ಲಿಮಿಟ್ n tends to infinity h into 4n ಆಗುತ್ತೆ, ಇದು ಪ್ಲಸ್ 4h ಇಂಟು ಸಮೇಷನ್ ಆಫ್ n ಮೈನಸ್ 1 ಪ್ಲಸ್ h ಸ್ಕ್ವೇರ್ ಇಂಟು ಸಮೇಷನ್ ಆಫ್ n ಮೈನಸ್ 1 ಹೋಲ್ ಸ್ಕ್ವೇರ್. ಇಷ್ಟು ಬರುತ್ತಲ್ಲ. ನೋಡಿ ಇಲ್ಲೆಲ್ಲ ಹೆಚ್ನ ಸಿಂಪ್ಲಿಫೈ ಮಾಡ್ಕೊತೀನಿ. ಲಿಮಿಟ್ n tends to infinity
ಹೆಚ್ ಅಂದರೆ 1/n 1/n ಇಂಟು ಇದು 4n ಪ್ಲಸ್ 4 ಇಂಟು 1/n ಇಂಟು n ಇಂಟು n ಮೈನಸ್ 1/2 ಪ್ಲಸ್ 1/n ಸ್ಕ್ವಯರ್ ಹೌದಾ, ಯಾಕಂದರೆ h ಸ್ಕ್ವಯರ್ ಅದ ಇಂಟು n ಇಂಟು n ಮೈನಸ್ 1 ಇಂಟು 2n ಮೈನಸ್ 1/6 ಹೌದಾ. ಫಾರ್ಮುಲಾ ಯೂಸ್ ಮಾಡಿದ್ದೀನಿ. ಇದು ನೋಡಿ 1/n ಇಂದ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀನಿ ಅಂದ್ಕೊಳ್ಳಿ. ಲಿಮಿಟ್ n ಟರ್ನ್ಸ್ ಟು ಇನ್ಫಿನಿಟಿ 1/n ಇಂದ ಮಲ್ಟಿಪ್ಲೈ ಮಾಡ್ತೀನಿ. n ಕ್ಯಾನ್ಸಲ್ ಆಗಿ 4 ಪ್ಲಸ್ ನೋಡಿ ಇಲ್ಲಿ ಆಲ್ರೆಡಿ n ಕ್ಯಾನ್ಸಲ್ ಆಗಿದೆ. 2 1s 2 2s ಹೌದಾ. 1/n ಇಂದ ಇದಕ್ಕೂ ಮಲ್ಟಿಪ್ಲೈ ಮಾಡಿದೆ ಅಂದರೆ 2 ಇಂಟು n ಮೈನಸ್ 1 ಡಿವೈಡೆಡ್ ಬೈ ಇಲ್ಲೇನೂ ಇಲ್ಲ 1 ಇಂಟು n ಅಂದರೆ n ಪ್ಲಸ್ ನೋಡಿ ಇಲ್ಲೂ ಅಷ್ಟೇ n ಕ್ಯಾನ್ಸಲ್ ಆಗಿದೆ. 1/n ಇಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ n ಮೈನಸ್ 1 ಇಂಟು 2n ಮೈನಸ್ 1/6 ಇಂಟು n ಇಂಟು n ಅಂದರೆ 6n ಸ್ಕ್ವಯರ್ ಹೌದಾ. ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ನೋಡಿ ಲಿಮಿಟ್ ಅಪ್ಲೈ ಮಾಡ್ತಾ ಹೋಗೋದು. ಲಿಮಿಟ್ ಆಫ್ ಎ ಕಾನ್ಸ್ಟೆಂಟ್ ಈಸ್ ಆಲ್ವೇಸ್ ವ್ಯಾಲ್ಯೂ ಆಫ್ ದ ಕಾನ್ಸ್ಟೆಂಟ್ ಪ್ಲಸ್ ಡಿಗ್ರಿ ಆಫ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಆರ್ ಈ ಸೇಮ್ ದೇರ್ಫೋರ್ 2 ಇಂಟು 1/1 ಪ್ಲಸ್ ಇಲ್ಲೇ n ಸ್ಕ್ವೇರ್ ಇದೆ, ಇಲ್ಲೇ n ಸ್ಕ್ವೇರ್. ಡಿಗ್ರಿ ಆಫ್ ದ ನ್ಯೂಮರೇಟರ್ ಈಸ್ ಈಕ್ವಲ್ ಟು ಡಿಗ್ರಿ ಆಫ್ ದ ಡಿನಾಮಿನೇಟರ್ ಅಂದರೆ 1 ಇಂಟು 2/6 ಹಾಗಾದಿದು 4 ಪ್ಲಸ್ 2 ಪ್ಲಸ್ 1/3 ಬರೀಬೋದು ಅಂದರೆ 6 ಪ್ಲಸ್ 1/3 ಅಂದರೆ 3 LCM ತೊಗೊಂಡೆ ಅಂದರೆ 18 ಪ್ಲಸ್ 1/3 ದಟ್ ಈಸ್ ಈಕ್ವಲ್ ಟು 19/3 ಬರುತ್ತೆ ಹೌದಾ. ನೀವು ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೊಂಡು ಟ್ರೈ ಮಾಡ್ಬೋದು. 19/3 ಬರ್ತದೆ ಅಂದರೆ ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್ ಯೂಸ್ ಮಾಡಿದೆ ಅಂದರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ x³ 3 ಫ್ರಮ್ ಏನಿರೋದು 2 to 3 1/3 ಕಾನ್ಸ್ಟೆಂಟ್ ಅಪ್ಪರ್ ಲಿಮಿಟ್ ಅಂದರೆ 3³ ಮೈನಸ್ ಲೋವರ್ ಲಿಮಿಟ್ ಅಂದರೆ 2³ ಅಥವಾ 1/3 ಇಂಟು 3³ ಅಂದರೆ 27 ಮೈನಸ್ 8 27 ಮೈನಸ್ 8 ಅಂದರೆ 19 ಅಲ್ಲ 19/3 ಇಲ್ಲಿ 19/3 ಬಂದಿದೆ ಹೌದಾ. ಅಂದರೆ ಇಲ್ಲಿ ನಾವು ಲಿಮಿಟ್ ಆಸ್ ಸಮ್ ಯೂಸ್ ಮಾಡ್ತಾ ಇದ್ದೇವೆ. ಇಲ್ಲಿ ಡೈರೆಕ್ಟಾಗಿ ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ ಹೌದಾ. ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ತಾ ಇದೀವಿ ಅಂತೇಳಿ. ನೋಡಿ ನಾನು ಕೇರ್ಫುಲ್ ಆಗಿ ಮಾಡಬೇಕು. ಸ್ಕ್ವಯರ್ a+b ಹೋಲ್ ಸ್ಕ್ವೇರ್ ಎಲ್ಲ ಯೂಸ್ ಮಾಡಿದ್ವಿ ಹೌದಾ. ಕೇರ್ಫುಲ್ಲಾಗೆ ಸ್ಪ್ಲಿಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಈಸಿಯಾಗಿ ಬರುತ್ತೆ ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 4th one. Problem number 4. Integration from 0 to 2 x square plus 1 dx. 0 to 2 x square plus 1 dx. ನೋಡಿ ಇದು ಈಸಿಯಾಗಿ ಬರುತ್ತೆ. ಎ ವ್ಯಾಲ್ಯೂ ಏನಾದ್ರು 0 ಇತ್ತು ಇಲ್ಲಿ ಕ್ಯಾಲ್ಕುಲೇಷನ್ ಸ್ವಲ್ಪ ಈಸಿ ಆಗ್ತದೆ ನೋಡ್ಕೊಳ್ಳಿ. ಲೆಟ್ f of x is equal to x square plus 1, a is equal to 0 and b is equal to 2. Now h is equal to b minus a by n, that implies h is equal to 2 minus 0 by n and h is equal to 2 by n. If direct we know that integration from a to b f of x dx is equal to ಫಾರ್ಮುಲಾ ಬರೀಬೇಕು. a ಇರೋ ಪ್ಲೇಸಲ್ಲಿ 0 ಇದೆ ಅಲ್ಲ, ಹಾಗಾದ್ರೆ ಇದೇನಾಗ್ಬಿಡುತ್ತೆ ದಟ್ ಈಸ್ ಈಕ್ವಲ್ ಟು ಲಿಮಿಟ್ n ಟರ್ನ್ಸ್ ಟು ಇನ್ಫಿನಿಟಿ h ಇಂಟು ಎಫ್ ಆಫ್ 0 ಪ್ಲಸ್ h ಅಂದರೆ h ಅಲ್ಲ, ಎಫ್ ಆಫ್ h 0 ಪ್ಲಸ್ 2h ವ್ಯಾಲ್ಯೂ ಇಸ್ ಎಫ್ ಆಫ್ 2h ಅಪ್ ಟು ಎಫ್ ಆಫ್ n minus 1 into h, that is equal to limit n tends to infinity. h into f of 0 ಅಂದರೆ ಏನು ಬರುತ್ತೆ 0 ಸ್ಕ್ವೇರ್ ಪ್ಲಸ್ 1 ಅಲ್ಲ, ಎಫ್ ಆಫ್ h ಅಂದರೆ h ಸ್ಕ್ವೇರ್ ಪ್ಲಸ್ 1, ಎಫ್ ಆಫ್ 2h ಅಂದರೆ 2 ಸ್ಕ್ವೇರ್ h ಸ್ಕ್ವೇರ್ ಪ್ಲಸ್ 1, ಅದೇ ಥರ ಲಾಸ್ಟಿಗೆ n ಮೈನಸ್ 1 ಹೋಲ್ ಸ್ಕ್ವೇರ್ h ಸ್ಕ್ವೇರ್ ಪ್ಲಸ್ 1 ಹೌದಾ. ನೋಡಿ ಎಲ್ಲದರಲ್ಲೂ 1 ಇದೆಲ್ಲ 1ನ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀವಿ. h ಇಂಟು 1 ಪ್ಲಸ್ ಲಾಸ್ಟಿಗೆ 1 ಅಂದರೆ ಅಪ್ ಟು ಇದರಲ್ಲಿ n ಟರ್ಮ್ಸ್ ಇರುತ್ತಲ್ಲ ಪ್ಲಸ್ h ಸ್ಕ್ವೇರ್ನೆಲ್ಲ ಬರೀತೀವಿ ನೋಡಿ, h ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ h ಸ್ಕ್ವೇರ್ ಅದೇ ಥರ ಲಾಸ್ಟಿಗೆ
n minus 1 whole square h square. ಯಾರು ಇದನ್ನೇನು ಬರೀಬೋದು, ಲಿಮಿಟ್ n tends to infinity h ಇಂಟು, ಹೌದಾ, 1 + 1 + 1 ಅಪ್ ಟು n ಟರ್ಮ್ಸ್ ಅಂದ್ರೆ n ಆಗಿಬಿಡುತ್ತೆ, ಪ್ಲಸ್ ಎಲ್ಲದರಲ್ಲೂ ಹೆಚ್ ಸ್ಕ್ವಯರ್ ಕಾಮನ್ ತೊಗೊಂಡೆ ಅಂದ್ರೆ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಪ್ ಟು n minus 1 whole square ಉಳಿಯುತ್ತೆ, ಹೌದಾ. That is equal to limit n tends to infinity h into n plus h square into ಇದನ್ನ summation of n minus 1 whole square ಬರೀಬೋದು. here limit n tends to infinity h into n plus h square into summation of n minus 1 whole square ಅಂದ್ರೆ n into n minus 1 into 2n minus 1 by 6, ಹೌದಾ. ನೋಡಿ ಎಲ್ಲ ನಾನು n ಚೇಂಜ್ ಮಾಡ್ತೀವಿ. ಲಿಮಿಟ್ n tends to infinity h ಅಂದರೆ 2/n ಅಲ್ಲ, 2/n into n plus 4/n ಸ್ಕ್ವೇರ್, ಹೌದಾ, ಇಂಟು n into n minus 1 into 2n minus 1 by 6. ನೋಡಿ ಒಂದು n 1 ಕ್ಯಾನ್ಸಲು, 2 2s are 2 3s ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿಕೊಂಡೆ ಅಂದ್ರೆ ಲಿಮಿಟ್ n tends to infinity n ಕ್ಯಾನ್ಸಲ್ ಆಗುತ್ತಲ್ಲ, ಅಥವಾ 2/n into n ಪ್ಲಸ್ 2 2s are 4 into n minus 1 into 2n minus 1 by 3n into n ಅಂದ್ರೆ 3n square. n get cancelled. Limit of a constant is always value of the constant 2 plus degree of the numerator is 2, degree of the denominator is also 2, therefore degree of the numerator by denominator is same, therefore 4 into n coefficient 1 into n coefficient 2 by n square coefficient is 3, and that 2 plus 8 by 3 LCM 3 2s are 6 plus 8 6 plus 8 ಅಂದ್ರೆ 14 by 3 ಬರುತ್ತೆ, ಹೌದಾ. ನೋಡಿ ಇದನ್ನ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೊಂಡು ಟ್ರೈ ಮಾಡ್ಬೋದು. ನೋಡಿ ನಾವು 0 to 2 x square plus 1 dx, x square in the integration x cube by 3, 1 in the integration x from 0 to 2. ನೋಡಿ ಅಪ್ಪರ್ ಲಿಮಿಟ್ ಬರ್ಕೊಂಡೆ ಅಂದರೆ 2 ಕ್ಯೂಬ್ ಅಂದರೆ 8/3 ಪ್ಲಸ್ ಎಕ್ಸ್ ಬದಲಿ 2 ಮೈನಸ್ ಲೋವರ್ ಲಿಮಿಟ್ 0/3 ಅಂದರೆ 0 ಮೈನಸ್ ಲೋವರ್ ಲಿಮಿಟ್ 0 ಅಂದರೆ 3 2s are 6 ಅಲ್ಲ, 8 ಪ್ಲಸ್ 6/3 ಅಂದರೆ 14/3 ಡೈರೆಕ್ಟಾಗಿ ಬರ್ತದೆ, ಹೌದಾ. ಅಂದರೆ ಇದು ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್ ಅಷ್ಟೇ ಅದು, ಹೌದಾ. ಇದು ಲಿಮಿಟ್ ಆಸ್ ಸಮ್, ಎರಡು ಐಡಿಯಾ ಗೊತ್ತಿಲ್ಲ ನಿಮಗೆ ಹೇಗೆ ಮಾಡ್ಕೊತಾ ಇದ್ದೀವಿ ಅಂತೀನಿ, ಹೌದಾ. ಆಯ್ತಲ್ಲ. ನೋಡಿ ಫಾರ್ಮುಲಾ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಥರದ ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ನಾವು, ಆಯ್ತಲ್ಲ. ಥ್ಯಾಂಕ್ ಯು.